तीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ವಿದುರ ತನ್ನ ಅಣ್ಣನಾದಂತಹ ಧೃತರಾಷ್ಟ್ರನಿಗೆ ನಿದ್ದೆ ಬರದೇ ಇದ್ದಾಗ ಆ ಸಮಯವನ್ನ ನೋಡಿ ಧೃತರಾಷ್ಟ್ರನಿಗೆ ಟೈಮ್ ವೇಸ್ಟ್ ಮಾಡಬಾರದು ಅನ್ನೋ ಜ್ಞಾನ ಇದೆ. ಅಯ್ಯೋ ನಿದ್ದೆ ಬಂದಿಲ್ಲಪ್ಪ, ಯಾವ್ದಾರ ಸಿನಿಮಾ ಹಾಡು ಹಾಕಿ ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಕುಣಿತೀನಿ ಕೂತ್ಕೊಂಡು ನೋಡಿ. ಧೃತರಾಷ್ಟ್ರನು ಸಾಮಾನ್ಯ ಅಲ್ಲ, ಅವನೇನ್ ಹೇಳಲಿಲ್ಲ. ಧೃತರಾಷ್ಟ್ರ ಏನ್ ಹೇಳ್ದ? ವಿದುರನ್ ಕರೆಸಿ ತತ್ವ ಶ್ರವಣ ಮಾಡ್ತೇನೆ ಅವನ ಬಾಯಲ್ಲಿ ಅಂತ ಹೇಳಿದ. ಅಲ್ಲಲ್ಲಲ್ಲಿ ಅವರ ಯೋಗ್ಯತೆ ಕಾಣಿಸುತ್ತೆ. ಶಾಸ್ತ್ರದ ವೈಶಿಷ್ಟ್ಯ ಅಲ್ಲೇ. ಈ ಎಕ್ಸಾಂಪಲ್ ನಾನೇ ಇಟ್ಕೊಳ್ಳಿ. ನಾನು ಧರ್ಮದ ಮುಖವಾಡ ಹಚ್ಕೊಂಡು ನಾಟಕ ಆಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸಕ್ಕೆ ನನ್ನ ಮುಖವಾಡ ಬೀಳಲೇಬೇಕು. ನಾನು ಅಧಾರ್ಮಿಕ ದುಷ್ಟ ಅಂತ ಗೊತ್ತಾಗಬೇಕು. ಅಥವಾ ನಾನು ಸ್ವಾಭಾವಿಕನಾಗಿ ಒಳ್ಳೆಯವನಾಗಿದ್ದು ಸಂಸರ್ಗ ವಶದಿಂದ ಕೆಟ್ಟ ಸಂಪರ್ಕಕ್ಕೆ ಏನಾದ್ರೂ ಬಂದಿದ್ರೆ ಒಂದಲ್ಲ ಒಂದ್ ದಿವಸ ಆ ಕೆಟ್ಟ ಸಂಪರ್ಕ ಹೋಗಿ ನನ್ನ ಯೋಗ್ಯತೆಯ ಪ್ರಕಾಶ ಜಗತ್ತಿಗೆ ಗೊತ್ತಾಗಲೇಬೇಕು. ಇದು ಧರ್ಮದ್ದು. ಅದರಂತೆ ವಿದುರ ತನ್ನ ಅಣ್ಣನಿಗೆ ಅನೇಕ ನೀತಿಗಳನ್ನ, ಅನೇಕ ಸೂಕ್ಷ್ಮಗಳನ್ನ ಉಪದೇಶ ಮಾಡ್ತಾ ಇದ್ದಾನೆ. ಅದರಂತೆ ಆ ಧರ್ಮ ಸೂಕ್ಷ್ಮಗಳಲ್ಲಿ ನಾವು ಅವತ್ತಿನ ದಿವಸ 66 ಶ್ಲೋಕಗಳ ತನಕ ಅನುಸಂಧಾನ ಮಾಡಿದ್ವಿ. ಒಂದು ಎರಡು ಅನ್ನುವಂತಹ ಸಂಖ್ಯೆಗಳಲ್ಲಿ ಆಟ ಆಡ್ತಾ ಇದ್ದಾನೆ ವಿದುರ. ಒಂದು ಎನ್ನುವಂತಹ ಸಂಖ್ಯೆ ನಮ್ಮ ಮನಸ್ಸಿಗೆ ಬಂದಾಗ ಅನುಸಂಧಾನ ಮಾಡಬೇಕಾದ್ದೇನು, ಎರಡು ಅನ್ನೋದು ಬಂದಾಗ ಎಷ್ಟು ರೀತಿಯಲ್ಲಿ ಎರಡು ಎನ್ನುವಂತಹ ಸಂಖ್ಯೆಯನ್ನ ಇಟ್ಟುಕೊಂಡು ಅನುಸಂಧಾನ ಮಾಡಬಹುದು ಅಂತ ಹೇಳುವಾಗ, ಶರೀರವನ್ನ ಒಣಗಿಸುವಂತಹ 2 ಮುಳ್ಳುಗಳು ಅದು ಏನು ಅಂತ ಹೇಳಿದ. ಅಲ್ಲಿಂದ ನೆಕ್ಸ್ಟ್ ಹೇಳ್ತಾನೆ ವಿದುರ, ದ್ವಾವಿಮೌ ಪುರುಷೌ ರಾಜನ್ ಸ್ವರ್ಗಸ್ಯೋಪರಿ ತಿಷ್ಠತಃ. ಇಬ್ಬರಿದ್ದಾರಂತೆ. ಆ ಇಬ್ಬರು ಬರೀ ಸ್ವರ್ಗದಲ್ಲಿ ಇರೋದಲ್ಲ, ಸ್ವರ್ಗಸ್ಯ ಉಪರಿ ತಿಷ್ಠತಃ ಅಂತಾನೆ ನೋಡಿ ವಿದುರ. ಸ್ವರ್ಗದ ಮೇಲೆ ನಿಂತು ಬಿಡ್ತಾರಂತವ್ರು. ಅವರು ಸ್ವರ್ಗದಲ್ಲಿ ಇರೋವಂಥದ್ದಲ್ಲ, ಸ್ವರ್ಗದ ಮೇಲೆ ನಿಂತು ಬಿಡ್ತಾರೆ ಮಹಾನುಭಾವರು ಅವರಿಬ್ರು. ಯಾರಿಬ್ರು? ಸ್ವರ್ಗವನ್ನು ಅತಿಕ್ರಮಣ ಮಾಡಿ ಅಂದ್ರೆ ಸ್ವರ್ಗದ ಮೇಲೆ ನಿಲ್ಲುವಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ, ಪ್ರಭುಶ್ಚ ಕ್ಷಮಯಾ ಯುಕ್ತ. ಯಾವ ರಾಜನಿಗೆ ಕ್ಷಮಾಗುಣ ಇದೆ. ಪ್ರಭು ಅಂದ್ರೆ ಸ್ವಾಮಿ, ಬರೀ ರಾಜ ಒಬ್ಬನೇ ಆಗ್ಬೇಕಾಗಿಲ್ಲ. ಲೀಡರ್, ಕ್ಯಾಪ್ಟನ್. ಯಾವುದೋ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ಕಮಿಟಿ ಅಧ್ಯಕ್ಷನಿದ್ದಾನೆ. ಒಂದು ಮನೆ ನಡೆಸುವಂತಹ ಯಜಮಾನ, ಅದು ಗಂಡಸೇ ಆಗಬೇಕು ಅಂತಿಲ್ಲ, ಎಲ್ಲ ಗಂಡಾಗ್ಲಿ ಹೆಣ್ಣಾಗ್ಲಿ
ನನ್ನನ್ನು ರಿಮೂವ್ ಮಾಡಿದ್ ಯಾರು? ಹಲೋ ಹಲೋ, ನನ್ ಮಾತು ಕೇಳ್ತಾ ಇದ್ಯಾ? ಆಚಾರ್ಯ ಕೇಳ್ತಾ ಇದೆ ಆಚಾರ್ಯ, ಕೇಳ್ತಾ ಇದೆ. ನನ್ನನ್ನು ರಿಮೂವ್ ಮಾಡಿದ್ ಯಾರು? ಗೊತ್ತಿಲ್ಲ ಆಚಾರ್ಯ, ಕೇಳ್ತಾ ಇದೆ ಆಚಾರ್ಯ. ಸರಿ, ದಯವಿಟ್ಟು ಅದೊಂದ್ ಸ್ವಲ್ಪ ಫಿಕ್ಸ್ ಮಾಡಿ. ಆ ಪ್ರಾಬ್ಲಮ್ ಅದು ಏನು ಅಂತ ಗೊತ್ತಾಗ್ತಿಲ್ಲ. ದಿನಾಗ್ಲೂ ಅಷ್ಟೇ ಯಾರು ಬೇಕು ಅಂತ ಏನ್ ಗೊತ್ತಾಗ್ತಿಲ್ಲ ನಂಗೆ. ಆಟೋಮೆಟಿಕ್ ಆಗಿ ರಿಮೂವ್ ಆಗ್ಬಿಡುತ್ತಾ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡ್ತೀನಿ, ಯಾರಾದ್ರೂ ನೋಟ್ ಮಾಡಿದ್ರೆ, ಯಾರಾದ್ರೂ ರಿಮೂವ್ ಮಾಡೋದು ನೋಡಿದ್ರೆ ದಯವಿಟ್ಟು ಹೇಳಿ. ಯಾರು ಅಂತ ಹೇಳಿದ್ರೆ ಅವ್ರನ್ನ ಸರಿ ಮಾಡ್ಸೋಣ. ಯಾರು ಮಾಡಿ ಕಾಣಿಸಿಲ್ಲ, ಆಟೋಮೆಟಿಕ್ ಆಗಿ ಆಗಿರ್ಬೇಕು ಅದು. ಇಲ್ಲಿ ಕಾಣಿಸಿಲ್ಲ ಆಚಾರ್ಯ, ಯಾರ್ದು ಹೆಸರು ಬರ್ಲಿ. ಆಯ್ತು, ನಮಸ್ಕಾರ. ಸ್ವರ್ಗಸ್ಯೋಪರಿ ತಿಷ್ಠತ, ಸ್ವರ್ಗದ ಮೇಲೆ ನಿಂತ್ಕೊಳ್ತಾರಂತವ್ರು ಇಬ್ಬರು. ಯಾರಿಬ್ಬರು ಅಂದ್ರೆ ಪ್ರಭುಶ್ಚ ಕ್ಷಮಯ ಯುಕ್ತ, ಕ್ಷಮೆಯಿಂದ ಕೂಡಿರುವಂತಹ ಪ್ರಭು. ಪ್ರಭು ಅಂದ್ರೆ ಸ್ವಾಮಿ, ಸಮರ್ಥ. ಸಮರ್ಥ ಇದ್ದಾನೆ, ಹೇಳಿದ್ನಲ್ಲ, ಕ್ಯಾಪ್ಟನ್, ನಾಯಕ, ಅಧ್ಯಕ್ಷ, ಯಾರೇ ಇರ್ಲಿ, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತೇನೋ ಹೇಳ್ತಾರಲ್ಲ, ಹಾಗೆ ಅಂತಹ ಪ್ರಭು ಕ್ಷಮಾಗುಣದಿಂದ ಕೂಡಿದ್ರೆ ಅವನು ಸ್ವರ್ಗದ ಮೇಲೆ ನಿಂತು ಬಿಡ್ತಾನಂತೆ. ಸರಿ, ಕ್ಷಮಾಗುಣ ಇರುವಂತಹ ಪ್ರಭು ಸ್ವರ್ಗದ ಮೇಲೆ ನಿಂತಾನೆ ಎಂದ ವಿದುರ. ಇನ್ನೊಬ್ಬ ಯಾರು ಅಂತಂದ್ರೆ ತುಂಬಾ ದೊಡ್ಡದು, ದರಿದ್ರಶ್ಚ ಪ್ರದಾನವಾನ್, ದಾನ ಮಾಡುವ ಬುದ್ಧಿಯಿಂದ ಕೂಡಿದಂತಹ ದರಿದ್ರ. ಇದು ಅತ್ಯುತ್ತಮವಾದಂತಹ ಒಂದು ಶಾಸ್ತ್ರೀಯವಾದ ಪ್ರಮೇಯ. ದಾನ ಮಾಡ್ಲಿಕ್ಕೆ ಶ್ರೀಮಂತಿಕೆ ಅನ್ನೋದೇ ಇರಬೇಕು ಅಂತ ಇಲ್ಲ. ದಾನ ಅಂತ ಮಾಡ್ಬೇಕಾದ್ರೆ ದಾನ ಬುದ್ಧಿ ಅಂತ ಒಂದಿರ್ಬೇಕಾದ್ರೆ ಅವನು ಶ್ರೀಮಂತನೇ ಆಗಿರ್ಬೇಕು ಎನ್ನುವಂತಹ ನಿಯಮ ಖಂಡಿತವಾಗ್ಲೂ ಇಲ್ಲ. ಅವ ದರಿದ್ರನಿದ್ದಾನೆ, ದರಿದ್ರನಾಗಿದ್ರೂ ಕೂಡ ಅವನಿಗೆ ಬರುವ ಅತ್ಯಲ್ಪವಾಗಿರತಕ್ಕಂತಹ ಸಂಪತ್ತಿನಿಂದಲೇ, ಸಂಪಾದನೆಯಿಂದಲೇ ಬೇರೆಯವರಿಗೆ ಕೊಟ್ಟು ತಿನ್ನುವಂತಹ ಒಂದು ಬುದ್ಧಿ, ಅಷ್ಟು ಅಪಾರವಾಗಿರ್ತಕ್ಕಂತಹ ದಾನ ಶೌಂಢತೆ ಆ ದರಿದ್ರನಲ್ಲಿ ಇದ್ದು ಬಿಟ್ರೆ ಅವನು ಆ ದಾನದಿಂದಲೇ ದೊಡ್ಡ ಕೀರ್ತಿಯನ್ನ ಸಂಪಾದನೆ ಮಾಡ್ತಾನೆ. ದೊಡ್ಡ ಕೀರ್ತಿಯನ್ನ ಪಡೆದು ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ. ಸ್ವರ್ಗಕ್ಕೆ ಹೋಗ್ತಾನಲ್ಲ, ಸ್ವರ್ಗದ ಮೇಲ್ ನಿಂತ್ಕೊಂತಾನಂತ. ಅಂದ್ರೆ ಸ್ವರ್ಗದ ಮೇಲೆ ನಮ್ಮನ್ನ ನಿಲ್ಲುವಂತೆ ಮಾಡುವ ವೈಭವವಾದ ಎರಡು ಗುಣಗಳು ಯಾವುದು ಅಂತಂದ್ರೆ, ಸಮರ್ಥನಾದವನು ಕ್ಷಮಾಗುಣದಿಂದ ಕೂಡಿರ್ಬೇಕು ಒಂದು, ದರಿದ್ರನಾದವನು ದಾನ ಬುದ್ಧಿಯಿಂದ ಕೂಡಿರ್ಬೇಕು. ನೆಕ್ಸ್ಟ್ ಹೇಳ್ತಾನೆ ವಿದುರ, ಇದು ಎರಡೇ. ನಂಬರ್ 2, ನ್ಯಾಯಾಗತಸ್ಯ ದ್ರವ್ಯಸ್ಯ ಬೋದ್ಧವ್ಯೌ ದ್ವಾವತಿಕ್ರಮೌ. ನ್ಯಾಯವಾದ ರೀತಿಯಲ್ಲಿ ಹಣ ಬಂದಿರುತ್ತೆ, ಕಷ್ಟಪಟ್ಟು ಹಣವನ್ನ ಸಂಪಾದನೆ ಮಾಡಿರ್ತಾರೆ, ಆದ್ರೆ ಅದು ಎರಡು ರೀತಿಯಲ್ಲಿ ಹಾಳಾಗಿ ಬಿಡುತ್ತೆ. ಅತಿಕ್ರಮವು, ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಅತಿಕ್ರಮ ಆಗೋದು ಯಾವಾಗ, ವ್ಯರ್ಥವಾಗೋದು ಯಾವಾಗ, ಅಕ್ರಮ ಅಂತ ಅದನ್ನ ನಾವು ತಿಳಿಯೋದು ಯಾವಾಗ? ನೋಡಿ, ವಿದುರ ಹೇಳ್ತಾನೆ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಹಾಳಾಗೋದು ಯಾವಾಗ ಅಂದ್ರೆ, ವಿದುರ ಅಂದ, ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚ ಅಪ್ರತಿಪಾದನಂ. ಅಪಾತ್ರನಾಗಿರತಕ್ಕಂತಹ ವ್ಯಕ್ತಿಗೆ ಕೊಡೋದು, ಅದನ್ನೇ ಅಪಾತ್ರದಾನ ಅಂತ ಕರೀತಾರೆ. ಯಾರು ಶುದ್ಧವಾದ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇಲ್ಲ,
ದುಷ್ಟನಿಗೆ ಕೊಡೋದು, ಸಜ್ಜನರಿಗೆ ಕೊಡದೇ ಇರುವಂಥದ್ದು. ಇದೊಂದು ಅದ್ಭುತವಾದ ಮಾತು. ವಿದುರನ ಮಾತು ಅದ್ಭುತವಾದದ್ದು. ಅಪಾತ್ರರಿಗೆ ಕೊಡುವಂಥದ್ದು, ಪಾತ್ರರಿಗೆ ಕೊಡದೇ ಇರುವಂಥದ್ದು. ಇವತ್ತು ಸಮಾಜದಲ್ಲಿ ಹೆಚ್ಚು ಕಡಿಮೆ 90 ಭಾಗ ನಡೀತಾ ಇರತಕ್ಕಂಥದ್ದಿದೆ. ಸತ್ಪಾತ್ರನಾಗಿರ್ತಕ್ಕಂತಹ ವ್ಯಕ್ತಿಗೆ ಸಲ್ಲಬೇಕಾದದ್ದು ಯಾವುದೂ ಸಲ್ಲೋದಿಲ್ಲ. ಸತ್ಪಾತ್ರನಿಗೆ ಸಿಗಬೇಕಾದ ಮನ್ನಣೆಯಾಗ್ಲಿ, ಸತ್ಪಾತ್ರ ಅದು ಹರಿಗುರುಗಳಿಗೆ ಬೇಕಾಗೂ ಇರೋದಿಲ್ಲ. ಯಾಕೆ ಅವನ ಸಾಧನೆ ಅಷ್ಟು ದೊಡ್ಡದಾಗಿರುತ್ತೆ ಎನ್ನುವ ದೃಷ್ಟಿಯಲ್ಲಿ ಹರಿಗುರುಗಳು ಹಾಗೆ ಅವನನ್ನು ಚೆನ್ನಾಗಿ ಇಟ್ಟಿರ್ತಾರೆ ಜೀವನದಲ್ಲಿ ಆ ಪ್ರಕಾರವಾಗಿ. ಆದ್ದರಿಂದ ಅಪಾತ್ರರಿಗೆ ಕೊಡುವಂಥದ್ದು, ಪಾತ್ರರಿಗೆ ಕೊಡದೇ ಇರುವಂಥದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದ ಅತಿಕ್ರಮ. ನಮಗೆಲ್ಲ ಎಚ್ಚರಿಕೆಯ ಸಂದೇಶ ಇದು, ನಮಗೆಲ್ಲ ಪಾಠ. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೇವೆ, ಆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅನ್ಯಾಯ ಆಗಬಾರದು, ಬೇರೆ ಯಾರದ್ದೋ ಪಾಲಾಗಿ ಹೋಗಿ ಬಿಡಬಾರದು. ದುಷ್ಟರಿಗೆ ಅದನ್ನ ಕೊಟ್ಟು ಯೋಗ್ಯರಿಗೆ ಅದನ್ನ ಕೊಡದೆ ನಾವು ಅಧಃಪತನಕ್ಕೆ ಹೋಗಬಾರದು ಅಂತ ವಿದುರ ದೊಡ್ಡ ಎಚ್ಚರಿಕೆಯನ್ನ ಕೊಡ್ತಾನೆ. ಆದ್ದರಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದ ಅತಿಕ್ರಮ ಯಾವುದು ಅಂತಂದ್ರೆ ಪಾತ್ರಕ್ಕೆ ಕೊಡದೇ ಇರುವಂಥದ್ದು, ಅಪಾತ್ರಕ್ಕೆ ಕೊಡುವಂಥದ್ದು. ಇದೇ ರೀತಿಯಲ್ಲಿ ಇನ್ನೊಂದು ಹೇಳ್ತಾನೆ ವಿದುರ, ಏನು ಚೆನ್ನಾಗಿದೆ ಇದು. ದ್ವಾವಂಭಸಿ ಪ್ರವೇಷ್ಟವ್ಯೌ ಗಲೇ ಬದ್ಧ್ವಾ ದೃಢಾಂ ಶಿಲಾಂ. ಇಬ್ಬರ ಕುತ್ತಿಗೆ ಕಂಠದಲ್ಲಿ ಕಲ್ಲನ್ನ ಕಟ್ಟಿ ಅವರನ್ನ ನೀರಲ್ಲಿ ಬಿಸಾಕ್ಬಿಡ್ಬೇಕಂತೆ. ಚೆನ್ನಾಗಿದೆ. ನೀರಲ್ಲಿ ಹಾಗೆ ಮುಳುಗ್ಬಿಟ್ರೆ ಸತ್ತು ಹೋಗ್ತಾನೆ. ಕುತ್ತಿಗೆಗೆ ಕಲ್ಲನ್ನ ಕಟ್ಟಿ, ಕಂಠದಲ್ಲಿ ಕಲ್ಲು ಕಟ್ಟಿ ಬಿಟ್ಟ ಅಂದ್ರೆ ಮೇಲ್ ಬರಕ್ಕೆ ಆಗಬಾರದು, ಮುಳುಗಿ ಮುಳುಗಿ ಸಾಯ್ಬೇಕು ಅವನು. ಅಂದ್ರೆ ಇಬ್ಬರನ್ನ, ಎರಡು ಕೆಲಸ ಮಾಡತಕ್ಕಂಥವ್ರನ್ನ ನೀರಲ್ಲಿ ಕಟ್ಟಿ ಮುಳುಗಿಸ್ಬಿಡ್ಬೇಕು, ಕಲ್ಲು ಕಟ್ಟಿ. ಯಾರ್ಯಾರು? ಧನವಂತಂ ಅದಾತಾರಂ. ಹಣ ಇದೆ, ಅವನಿಗೆ ಜೀವನ ಮಾಡಲಿಕ್ಕೆ ಅನುಕೂಲವಾಗುವಂತಹ ಯೋಗ್ಯವಾದಂತಹ ಹಣ ಇದೆ, ಹಣ ಇದ್ದು ದಾನ ಮಾಡತಕ್ಕಂತಹ ಬುದ್ಧಿ ಇಲ್ಲ. ಅದಾತಾರಂ ಧನವಂತಂ. ಎಷ್ಟು ಅದ್ಭುತವಾದ ವಿಷಯಗಳು ನೋಡಿ. ದರಿದ್ರನಿಗೆ ದಾನ ಮಾಡುವ ಬುದ್ಧಿ ಇರಬೇಕು ಅಂತಾನೆ ವಿದುರ. ಯಾವ ದರಿದ್ರನಿಗೆ ದಾನ ಮಾಡುವಂತಹ ಬುದ್ಧಿ ಇದೆ ಅವನು ಸ್ವರ್ಗದ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಎಂದ ವಿದುರ. ಅದೇ ಹಣವನ್ನ ಸರಿಯಾಗಿ ಉಪಯೋಗ ಮಾಡ್ರಪ್ಪ, ಸತ್ಪಾತ್ರರಿಗೆ ಕೊಡಿ, ಅಪಾತ್ರರಿಗೆ ಕೊಡಬೇಡಿ ಅಂತಂದ. ಈಗ ಹೇಳ್ತಾನೆ, ಯಾರ ಕುತ್ತಿಗೆಗೆ ಕಲ್ಲನ್ನ ಕಟ್ಟಿ ನೀರಲ್ಲಿ ಮುಳುಗಿಸ್ಬೇಕು ಅಂತಂದ್ರೆ ಹಣ ಇದ್ರು, ಶ್ರೀಮಂತಿಕೆ ಇದ್ರು, ಸಿರಿವಂತರಾಗಿದ್ರು ಕೂಡ ದಾನ ಯಾರು ಮಾಡೋದಿಲ್ಲ ಅಂತಹ ಶ್ರೀಮಂತನನ್ನ ಮುಳುಗಿಸ್ಬಿಡ್ರಿ. ಇನ್ನೊಬ್ಬ ಇದ್ದಾನೆ, ದರಿದ್ರಂಚ ಅತಪಸ್ವಿನಂ. ದರಿದ್ರ ಇದ್ದಾನೆ, ಕಷ್ಟನೇ ಪಡಲ್ಲ, ತಪಸ್ಸು. ತಪಸ್ಸು ಅಂದ್ರೆ ಕೃಚ್ಛ್ರ, ಶ್ರಮ. ಕಷ್ಟಪಟ್ಟು ಹಣ ಸಂಪಾದನೆ ಮಾಡೋಣ, ಕೆಲಸ ಮಾಡೋಣ, ಅಧ್ಯಯನಾದಿಗಳನ್ನ ಮಾಡೋಣ, ಹಣ ಸಂಪಾದನೆ ಮಾಡೋಣ, ಇದ್ಯಾವುದೂ ಇಲ್ಲ. ದರಿದ್ರನಾಗಿದ್ರೂ ಕೂಡ ದಾರಿದ್ರ್ಯ ಇದೆ, ಕಷ್ಟಪಡೋ ಬುದ್ಧಿನೇ ಇಲ್ಲ. ಅಯ್ಯೋ ಕೂತಲ್ಲೇ ತಿನ್ನೋ ಬುದ್ಧಿ ಅವನ್ದೆಲ್ಲ. ಅಯ್ಯೋ ನಾನ್ ಕೂತಿದ್ದೀನಿ, ನನಗೆ ಇಲ್ಲೇ ಬರುತ್ತೆ ಹಣ, ಕೂತಲ್ಲೇ ಬರ್ಲಿ ಆಹಾರ. ಅಜಗರ ವ್ರತ ಅಂತೆಲ್ಲ ಮಾಡ್ತಾರೆ. ಆ ಅಜಗರ ವ್ರತಾದಿಗಳನ್ನ ಮಾಡೋರ್ ಕಥೆ ಬೇರೆ. ಆದ್ರೆ ಇವನಿಲ್ಲ, ಅಜಗರ ವ್ರತವೂ ಇಲ್ಲ, ಯಾವ ವ್ರತನೂ ಇಲ್ಲ, ದರಿದ್ರ. ಆದ್ರೆ ಕಷ್ಟಪಡ್ತಾ ಇಲ್ಲ. ಕಷ್ಟಪಟ್ರೆ ತಾನೇ ಸಂಪಾದನೆ ಆಗೋದು, ಕಷ್ಟಪಟ್ರೆ ತಾನೇ ಸಂಪತ್ತು ಬರೋದು. ಆದ್ದರಿಂದ ಯಾವ ಹಣವಂತ ದಾನವನ್ನ ಮಾಡೋದಿಲ್ಲ, ಯಾವ ದರಿದ್ರ ಕಷ್ಟಪಡೋದಿಲ್ಲ, ಅವರಿಬ್ಬರ ಕಂಠದಲ್ಲಿ ಕುತ್ತಿಗೆಯಲ್ಲಿ ಕಲ್ಲು ಕಟ್ಟಿ ನೀರಲ್ಲಿ ಮುಳುಗಿಸ್ಬಿಡ್ಬೇಕು. ಅವರಿಂದ ಸಮಾಜಕ್ಕೆ ಉಪಯೋಗ ಇಲ್ಲ, ಅವ್ರು ಬದುಕಿದ್ದೇನು ಪ್ರಯೋಜನ. ಎಂಥ ದೊಡ್ಡ ಮಾತು.
2 ಅನ್ನುವಂತ ಸಂಖ್ಯೆಯಲ್ಲಿ ಕೊನೆ ಶ್ಲೋಕ. ದ್ವಾವಿಮೌ ಪುರುಷೌ ವ್ಯಾಘ್ರ ಸೂರ್ಯಮಂಡಲ ಭೇದಿನೌ. ಇಬ್ಬರಿದ್ದಾರಂತೆ. ಸೂರ್ಯಮಂಡಲವನ್ನ ಭೇದನೆ ಮಾಡಿಕೊಂಡು ಊರ್ಧ್ವಲೋಕಕ್ಕೆ ಹೋಗಿಬಿಡ್ತಾರೆ. ಇಬ್ಬರಿದ್ದಾರೆ. ಅವ್ರೇನು ಸೂರ್ಯಮಂಡಲವನ್ನ ಭೇದನೆ ಮಾಡಿಕೊಂಡು ಹೋಗಿಬಿಡ್ತಾರೆ ಮೇಲಕ್ಕವನು. ಯಾರ್ಯಾರು? ಪರಿವ್ರಾಟ್ ಯೋಗಯುಕ್ತಶ್ಚ. ಯೋಗದಿಂದ ಕೂಡಿದಂತಹ ಪರಿವ್ರಾಜಕ ಸನ್ಯಾಸಿ, ಯೋಗಯುಕ್ತನಾಗಿರ್ತಕ್ಕಂತಹ ಸನ್ಯಾಸಿ. ಇದರ ಹೇಳ್ತಾನೆ ಪರಿವ್ರಾಟ್ ಯೋಗಯುಕ್ತಶ್ಚ. ಯೋಗಯುಕ್ತನಾಗಿರ್ತಕ್ಕ ಯತಿ ಸನ್ಯಾಸಿ. ಯೋಗಯುಕ್ತನಾಗಿರ್ತಕ್ಕ ಸನ್ಯಾಸಿ ಅಂದ್ರೆ ಏನು? ಶ್ರೀಹರಿ ಪ್ರೀತಿಕರವಾದ ಕರ್ಮಗಳನ್ನು ಹೇಗೆ ಮಾಡಬೇಕು, ಯಾವ ಕರ್ಮಗಳನ್ನ ಮಾಡೋದ್ರಿಂದ ಶ್ರೀಹರಿಯ ಪ್ರೀತಿ ಆಗತ್ತೆ ಅನ್ನುವುದನ್ನ ಚೆನ್ನಾಗಿ ತಿಳ್ಕೊಂಡು ಹಾಗೇ ಅನುಷ್ಠಾನ ಮಾಡುವಂತಹ ಸನ್ಯಾಸಿ ಯಾರಿದ್ದಾನೆ, ಅಂತಹ ಸನ್ಯಾಸಿ ತಾನು ಸೂರ್ಯಮಂಡಲವನ್ನ ಭೇದನೆ ಮಾಡಿಕೊಂಡು ಹೋಗಿಬಿಡ್ತಾನೆ ಊರ್ಧ್ವಲೋಕಕ್ಕೆ. ಇನ್ನೊಬ್ಬ ಇದ್ದಾನೆ, ರಣೇಚ ಅಭಿಮುಖೋ ಹತಃ. ಯುದ್ಧಕ್ಕೆ ಬೆನ್ನು ತೋರಿಸಿ ಓಡೋದಲ್ಲ, ಯುದ್ಧದಲ್ಲಿ ಅಭಿಮುಖನಾಗಿ ಯುದ್ಧ ಮಾಡ್ತಾ ಶತ್ರುಗಳ ಏಟನ್ನ ತಿಂದು ಸಾಯುವಂತಹ ವ್ಯಕ್ತಿ. ಯುದ್ಧದಲ್ಲಿ ಶತ್ರುಗಳಿಂದ ಯಾರು ಕೊಲ್ಲಲ್ಪಡ್ತಾನೆ, ಯುದ್ಧ ಮಾಡ್ತಾ 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 ಯಾರು ದೇಹತ್ಯಾಗ ಮಾಡ್ತಾನೆ, ಅಂತಹ ಕ್ಷತ್ರಿಯ ಸೂರ್ಯಮಂಡಲವನ್ನ ಭೇದನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇಬ್ಬರಿದ್ದಾರೆ ಸನ್ಯಾಸಿ. ಅದು ಬರೀ ಕಾವಿ ಬಟ್ಟೆ ಉಟ್ಕೊಂಡ್ರು ಸನ್ಯಾಸಿ ಅಲ್ಲ, ಯೋಗಯುಕ್ತನಾದ ಸನ್ಯಾಸಿ. ಯೋಗಯುಕ್ತನಾದ ಸನ್ಯಾಸಿ ಯುದ್ಧದಲ್ಲಿ ದೇಹತ್ಯಾಗವನ್ನು ಮಾಡತಕ್ಕಂಥ ಕ್ಷತ್ರಿಯ. ಇವರಿಬ್ಬರೂ ಕೂಡ ಊರ್ಧ್ವ ಲೋಕಗಳಿಗೆ ಸೂರ್ಯಮಂಡಲವನ್ನ ಭೇದನ ಮಾಡಿಕೊಂಡು ಹೋಗಿಬಿಡ್ತಾರೆ. ಇಲ್ಲಿಗೆ ನಂಬರ್ 2 ಮುಗೀತು. ಇನ್ನು ವಿದುರ ನಂಬರ್ 3 3 ಸಂಖ್ಯೆಗೆ ಬರ್ತಾನೆ. 3 ಒಂದಾಯ್ತು, 2 ಆಯ್ತು, 3. ಇದೆಲ್ಲ ನಾವು ಮಕ್ಕಳಿಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಿಳಿದು. ಎಷ್ಟು ನೀತಿವಂತರಾಗಿ ಬರ್ತಾರೆ ಮಕ್ಕಳು, ಆಲೋಚನೆ ಮಾಡ್ಬೇಕು ದೊಡ್ಡವರೆಲ್ಲ. ತ್ರಯೋನ್ಯಾಯ ಮನುಷ್ಯಾಣಾಂ ಶ್ರೂಯಂತೆ ಭರತರ್ಷಭ ಕನೀಯಾನ್ ಮಧ್ಯಮ ಶ್ರೇಷ್ಠ ಇತಿ ವೇದವಿದೋ ವಿದುಹು. 3 ಅನ್ನೋ ಸಂಖ್ಯೆಯಲ್ಲಿ ವಿದುರ ಹೇಳ್ತಾನೆ, ಅಣ್ಣ ಭರತರ್ಷಭ, ಮನುಷ್ಯರಲ್ಲಿ 3 ರೀತಿಯಾದಂತಹ ನ್ಯಾಯಗಳು ಇದೆ ಅಂತ ಯಾರು ವೇದವನ್ನ ತಿಳ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ. 3 ಎಲ್ಲೇ ಹೋಗ್ಲಿ, ದೇರ್ ಆರ್ 3 ಟೈಪ್ಸ್. ಮೀಡಿಯಂ ಕ್ಲಾಸಾ, ಲೋ ಕ್ಲಾಸಾ, ಮೀಡಿಯಂ ಕ್ಲಾಸಾ, ಅಪ್ಪರ್ ಕ್ಲಾಸಾ? 3 ಅಲ್ವಾ? ಎಲ್ಲೇ ಹೋಗ್ಲಿ, ಲೋ, ಮೀಡಿಯಂ ಅಂಡ್ ಅಪ್ಪರ್. ನಮಗೆ ಲೋವರ್ ಬರ್ತೇ ಬೇಕು, ಮೀಡಿಯಮ್ಮು ಬೇಡ, ಅಪ್ಪರು ಬೇಡ, ಮಿಡಲ್ ಬೇಡ, ಅಪ್ಪರು ಬೇಡ. ಟ್ರೈನಲ್ಲಿ ಹೋದಾಗ ಬಿಡಿ. ಒಟ್ನಲ್ಲಿ ಮನುಷ್ಯರ ವ್ಯವಸ್ಥೆಯಲ್ಲಿ 3 ನ್ಯಾಯಗಳಿದೆ. ಒಂದು ಅಧಮ ನ್ಯಾಯ, ಮಧ್ಯಮ ನ್ಯಾಯ, ಉತ್ತಮ ನ್ಯಾಯ ಅಂತ 3 ರೀತಿಯಾಗಿರ್ತಕ್ಕಂಥ ನ್ಯಾಯ. ಇದನ್ನ ಅವರವರ ಯೋಗ್ಯತೆಗನುಗುಣವಾಗಿ ಅಧಮ ವ್ಯಕ್ತಿಗಳಿಗೆ ಅಧಮ ನ್ಯಾಯ, ಮಧ್ಯಮ ವ್ಯಕ್ತಿಗಳಲ್ಲಿ ಮಧ್ಯಮ ನ್ಯಾಯ, ಉತ್ತಮ ವ್ಯಕ್ತಿಗಳಲ್ಲಿ ಉತ್ತಮ ನ್ಯಾಯ. ಅಂದ್ರೆ ಅವರವರ ಯೋಗ್ಯತೆಗನುಗುಣವಾಗಿ ಅವರವರಿಗೆ ಸತ್ಕಾರ, ಅವರವರಿಗೆ ಮರ್ಯಾದೆ, ಅವರವರಿಗೆ ಉಪಚಾರ, ಪೂಜೆ ಎಲ್ಲ ಮಾಡ್ಬೇಕು. ಆದ್ದರಿಂದ ದೇರ್ ಆರ್ 3 ಟೈಪ್ಸ್ ಆಫ್ ನ್ಯಾಯ. 3 ರೀತಿಯಾದ ನ್ಯಾಯಗಳು. ಕನೀಯ ಅಂದ್ರೆ ಕೊನೆಯದ್ದು, ಲೀಸ್ಟ್, ಮಧ್ಯಮದ್ದು, ಉತ್ತಮ. ಆ ರೀತಿಯಲ್ಲಿ 3 ನ್ಯಾಯಗಳಿದೆ ಅಂತ ಹೇಳ್ತಾರೆ. ಅದನ್ನ ಆಯಾ ಕಾಲದಲ್ಲಿ ಯೋಗ್ಯವಾಗಿ ಪ್ರಯೋಗ ಮಾಡಬೇಕು ಅಂತ ವಿದುರ ತಿಳಿಸಿಕೊಟ್ಟ. ಆಮೇಲೆ ಇದೊಂದು ಸ್ವಲ್ಪ ಇವತ್ತಿನ ಕಾಲದಲ್ಲಿ ಈ ಫೆಮಿನಿಸ್ಟ್ಗಳು ಅಂತೆಲ್ಲ ಇದ್ದಾರೆ,
ಸ್ತ್ರೀವಾದಿಗಳು ಹಾಗೆ ಹೀಗೆ ಅಂತ ಅವರೆಲ್ಲ ಒಪ್ಪದೇ ಇರ್ತಕ್ಕಂತಹ ಮಾತುಗಳು. ಕೆಲವೆಲ್ಲ ಇಲ್ಲ ಇಂಡಿಪೆಂಡೆಂಟ್ ಜೀವನ ಮಾಡತಕ್ಕಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ನನ್ನ ಹಣ ನನಗೆ, ಅವನಿಗೆ ಯಾಕೆ ಕೊಡಬೇಕು, ಇವಳಿಗೆ ಯಾಕೆ ಕೊಡಬೇಕು ಅಂತೆಲ್ಲ ಮಾತಾಡುವಂತಹ ನೈತಿಕವಾಗಿ ಅಧಃಪಾತಕ್ಕೆ ಬಿದ್ದಿರತಕ್ಕಂತಹ ಸಮಾಜದ ಹುಡುಗ ಹುಡುಗಿಯರು, ಗಂಡ ಹೆಂಡತಿಯರು ಸೇರ್ಕೊಂಡು ಎಲ್ಲ ಆಡುವಂತಹ ಮಾತುಗಳು. ವಿದುರನ ಈ ಮಾತನ್ನು ಕೆಲವರು ಒಪ್ಪೋದಿಲ್ಲ, ಇದನ್ನು ಒಪ್ಪೋದಿಲ್ಲ. ತ್ರಯ ಏವಾಧನ ರಾಜನ್ ನಂದ ವಿದುರ. ಪ್ರಪಂಚದಲ್ಲಿ ದುಡ್ಡು ಇಲ್ಲದೆ ಇರತಕ್ಕಂತಹ ಅಧನರು, ನಿರ್ಧನ ವ್ಯಕ್ತಿಗಳು ಯಾರು ಅಂತ ಪ್ರಶ್ನೆ. ಗಲಾಟೆ ಕಾರಣ ಆಗ್ಬಿಡತ್ತೀವೆಲ್ಲ. ಇವತ್ತು ಹೇಳಿಬಿಟ್ರೆ ಯಾರು ಒಪ್ಪಲ್ಲ ಬಿಡಿ. ಇದನ್ನ ಒಪ್ಪಬೇಕು ಅಂತ ಏನು ಬಿದುರ ಹೇಳಲಿಲ್ಲ. ನಿರ್ಧನ ವ್ಯಕ್ತಿಗಳು ಅಂದ್ರೆ ಲೋಕದಲ್ಲಿ ಒಟ್ಟು 3 ಜನ ಇದ್ದಾರೆ. ಯಾರು ನಿರ್ಧನ ವ್ಯಕ್ತಿಗಳು ಅಂದ್ರೆ? ಭಾರ್ಯ, ಹೆಂಡತಿ, ದಾಸಃ, ಸೇವಕ, ತಥಾ ಸುತಃ, ಆಮೇಲೆ ಮಗ. ಈ 3 ಜನಗಳು ನಿರ್ಧನರು. ಅವರು ನಿರ್ಧನರು ಅಂತಂದ್ರೆ ಅವ್ರ ಹತ್ರ ಹಣ ಇದ್ರೂ ಕೂಡ ಆ ಹಣದ ಸ್ವಾಮಿತ್ವ ಅವರಲ್ಲಿಲ್ಲ. ಮತ್ ಯಾರಲ್ಲಿದೆ? ಯತ್ತೇ ಸಮಧಿಗಚ್ಚಂತಿ ಯಸ್ಯೈತೆ ತಸ್ಯ ತದ್ಧನಂ. ಅವ್ರು ಏನೇ ಹಣ ಸಂಪಾದನೆ ಮಾಡ್ಲಿ, ಹೆಂಡತಿ ಆಗಬಹುದು, ದಾಸ ಆಗಬಹುದು, ಮಗ ಆಗಬಹುದು. ಈ 3 ಜನಗಳು ಏನೇ ಹಣವನ್ನ ಸಂಪಾದನೆ ಹೆಂಡತಿ ಸಂಪಾದನೆ ಮಾಡಿದ ಹಣದ ಸ್ವಾಮಿತ್ವ ಗಂಡನಿಗೆ, ದಾಸನ ಸಂಪತ್ತಿನ ಹಣದ ಸ್ವಾಮಿತ್ವ ಒಡೆಯನಿಗೆ, ಪುತ್ರನ ಹಣದ ಸ್ವಾಮಿತ್ವ ತಂದೆಗೆ. ಸಮಾಜ ಒಪ್ಪುತ್ತಾ ಇವತ್ತಿದನ್ನ? ನಮ್ನೆ ಬೈದು ಬಿಡ್ತಾರೆ, ತಲೆ ಹರಟೆ ಮಾತಾಡ್ತಾ ಇದ್ದೀರಾ ಆಚಾರ್ಯ ನೀವು ಅಂತ. ಆದ್ರಿಂದ ವಿದುರ ಹೇಳುವ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಅಂತನ್ನೋದನ್ನ ಯಾರಿಗೆ, ಯಾವಾಗ, ಹೇಗೆ, ಎಷ್ಟು ಕೊಡಬೇಕು ಅಂತ ವಿದುರನ ಮಾತು. ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡ್ಲೇಬಾರ್ದ? ದುಡ್ಡು ಇರ್ಲೇಬಾರ್ದ? ವಿದುರ ಅವರಲ್ಲಿ ಹಣ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಇರುವ ಹಣದ ಅಕೌಂಟಬಿಲಿಟಿ ಕೇಳ್ತಾ ಇದ್ದಾನೆ ವಿದುರ ಇಲ್ಲಿ. ಎತ್ತೇ ಸಮಧಿಗಚ್ಚಂತಿ, ಅವ್ರ ಹತ್ರ ಎಷ್ಟೇ ಹಣ ಇಟ್ಕೊಂಡಿರ್ಲಿ, ಅದರ ಅಕೌಂಟ್, ಲೆಕ್ಕಾಚಾರ, ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅನ್ನುವ ಲೆಕ್ಕಾಚಾರದ ಜೀವನ. ಅಂದ್ರೆ ನಂದು ದುಡ್ಡು ನನಗೆ, ನಿನ್ ದುಡ್ಡು ನಿನಗೆ, ನಾನ್ಯಾಕೆ ನೀನ್ ಲೆಕ್ಕ ಕೊಡಬೇಕು, ನಾನೇನ್ ತಿಂದು ಬಿಡ್ತೀನ, ನಾನೇನ್ ಮೋಸ ಮಾಡ್ತೀನ, ಈ ರೀತಿಯಾದ ಎಲ್ಲ ಮಾತುಗಳಿಂದ ಗಲಾಟೆ ಆಗತ್ತೆ. ಬಿಟ್ರೆ ಮನೆಗಳಲ್ಲಿ ವ್ಯವಸ್ಥಿತವಾಗಿರ್ತಕ್ಕ ಸಂಸಾರ ಜೀವನ ಆಗಲ್ಲ. ವಿದುರ ಹೇಳೋದು ವ್ಯವಸ್ಥಿತವಾಗಿರ್ತಕ್ಕ ಸಾಂಸಾರಿಕವಾದ ಜೀವನ ಏನಿದೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂತಂದ್ರೆ ದುಡ್ಡನ್ನ ಮೇಂಟೈನ್ ಮಾಡತಕ್ಕಂಥವನು, ಮನೆಯಲ್ಲಿ ಹಣಕಾಸಿನ ವ್ಯವಹಾರವನ್ನ ಮೇಂಟೈನ್ ಮಾಡತಕ್ಕಂಥವನು ಒಬ್ಬರು ಇರ್ಬೇಕು. ಅದರಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಹೆಂಡತಿ ಸ್ವಲ್ಪ ಚುರುಕಾಗಿ ತೀಕ್ಷ್ಣಮತಿಯಾಗಿದ್ಲೆ ಅವಳೇ ಜವಾಬ್ದಾರಿ ತಗೊಳ್ಬಹುದು, ಅದೇನ್ ತಪ್ಪೇನಿಲ್ಲ. ಆದ್ರೆ ಅವಳು ಹಣದ ವಿಷಯದಲ್ಲಿ, ಲೆಕ್ಕಾಚಾರದ ವಿಷಯದಲ್ಲಿ ಸ್ವಲ್ಪ ತಪ್ಪು ನಡೀತಾಳೆ ಅಂತಂದ್ರೆ ಅವಳಲ್ಲಿರುವ ಹಣದ ಸ್ವಾಮಿತ್ವ, ಅದರ ಅಕೌಂಟಬಿಲಿಟಿ ಎಲ್ಲವೂ ಕೂಡ ಗಂಡನಿಗೆ ಅವಳು ಕೊಡ್ಬೇಕಾಗ್ತದೆ. ಹಾಗೆ ದಾಸ, ಸೇವಕ. ಸೇವಕನಿಗೆ ಏನ್ ಬೇಕು ಅಂದ್ರೆ, ಸೇವಕ ಅಂತಂದ್ರೆ ಮನೆ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರಲ್ಲ, ಹಾಗೆಲ್ಲ ಅಲ್ಲ. ಸೇವಕನಾಗಿದ್ರೂ ಕೂಡ ಅವನಿಗೆ ಏನ್ ಬೇಕು, ಅವನ ಹೆಂಡತಿ ಮಕ್ಕಳಿಗೆ ಏನ್ ಬೇಕು, ಅವನ ಸಂಸಾರಕ್ಕೆ ಏನ್ ಬೇಕು, ಅದೆಲ್ಲವನ್ನ ನೋಡಿಕೊಳ್ಳುವ ಜವಾಬ್ದಾರಿ ಪ್ರಾಚೀನ ಕಾಲದಲ್ಲಿ ಎಲ್ಲ ಒಡೆಯರದ್ದಾಗ್ತಾ ಇತ್ತು. ಈಗದೆಲ್ಲ ಇಲ್ಲ ಬಿಡಿ. ಆದ್ದರಿಂದ ಅವನಿಗೆ ದುಡ್ಡಿಲ್ಲದವನಿಗೆ ದುಡ್ಡು ಬಂದ್ಬಿಟ್ರೆ ಅದನ್ನ ಹೇಗೋ ಖರ್ಚು ಮಾಡಿಬಿಡ್ತಾನೆ, ಸರಿಯಾದ ಕ್ರಮದಲ್ಲಿ ಖರ್ಚು ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ವಿದುರ ಹೇಳಿದ, ಈ ಅವನ ಹಣ ಒಡೆಯನ ಮೈಂಟೆನೆನ್ಸ್ ಅಲ್ಲಿ ಇರಬೇಕು. ಮತ್ತೆ ಮಗ ಸರಿಯಾಗಿ ಸಾಂಸಾರಿಕ ಜೀವನದಲ್ಲಿ ಬರದೇ ಇರತಕ್ಕಂತಹ,
ಆಗಿನ್ನೂ ಮದುವೆಯಾಗಿ ಹೊಸ ಸಂಸಾರವನ್ನ ಮಾಡ್ತಿರ್ತಕ್ಕಂತ ಅವನ ಹಣಕಾಸಿನ ಜವಾಬ್ದಾರಿಯನ್ನ ತಂದೆನೇ ವಹಿಸ್ಕೊಳ್ಬೇಕು. ಎಲ್ಲ ಇವತ್ತಿನ ಕಾಲಕ್ಕೆ ಇದು ಔಟ್ಡೇಟೆಡ್ ನ್ಯಾಯಗಳು ಅಂತ ಹೇಳ್ತಾರೆ ಅನೇಕರು, ಮೂರ್ಖರೆಲ್ಲ ಅವರೇ ಔಟ್ಡೇಟ್ ಆಗ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಒಟ್ನಲ್ಲಿ ಸಾಮಾನ್ಯವಾಗಿ ನಿರ್ಧನ ವ್ಯಕ್ತಿಗಳು ಅಂದ್ರೆ ಲೋಕದಲ್ಲಿ 3 ಜನ: ಭಾರ್ಯ, ದಾಸ, ಸುತ. ನೆಕ್ಸ್ಟ್ ಹೇಳ್ತಾನೆ ವಿದುರ, ಚೆನ್ನಾಗಿದೆ ಇದು. ಹರಣಂಚ ಪರಸ್ವಾನಾಂ ಪರದಾರಾಭಿಮರ್ಶನಂ ಸುಹೃದಶ್ಚ ಪರಿತ್ಯಾಗಃ ತ್ರಯೋ ದೋಷಾಃ ಭಯಪ್ರದಾಃ. ಮೂರು ದೋಷಗಳು ನಮಗೆ ಭಯವನ್ನ ಕೊಡುತ್ತಂತೆ. ಭಯವನ್ನ ಕೊಡುವಂತಹ 3 ದೋಷಗಳು. ಚೆನ್ನಾಗಿ ಹೇಳ್ತಾನೆ ವಿದುರ. ಭಯ ಕೊಡುತ್ತೆ ನಮಗೆ. ಭಯ, ಸಿಕ್ಕಾಪಟ್ಟೆ ಭಯವನ್ನ ಕೊಡುವಂಥದ್ದು. ಎಲ್ಲಿ ಭಯ ಅಂದ್ರೆ ಒಳಗೂ ಭಯ, ಹೊರಗೂ ಭಯ. ಒಳ ಹೊರಗೆ 2 ಕಡೆಗಳಲ್ಲಿ ವಿಚಿತ್ರವಾದಂತಹ ಭಯವನ್ನ ಕೊಡುವಂತಹ ದೋಷಗಳು 3. ಯಾವುದು? ಹರಣಂಚ ಪರಸ್ವಾನಾಂ, ಬೇರೆಯವರ ಸಂಪತ್ತನ್ನ ಕದ್ದು ಬಿಡೋದು. ಎಂಥ ದೊಡ್ಡ ಮಾತು ನೋಡಿ. ಅದಕ್ಕೆ ವಿದುರ ನೀತಿ ಕೇಳಬೇಕು ನಾವು ಅನ್ನೋದು. ಪರದ್ರವ್ಯ ಹರಣ, ಭಯ. ಏನಾಗ್ಬಿಡುತ್ತೋ, ನಾಳೆ ಏನಾಗತ್ತೋ ನನಗೆ ಅಲ್ವಾ? ಆದ್ದರಿಂದ ಪರದ್ರವ್ಯ ಹರಣ, ಬೇರೆಯವರ ಸಂಪತ್ತನ್ನ ಕದ್ದು ಬಿಡೋದು, ಅದು ಒಂದು ಭಯ. ಇನ್ನೊಂದು ದೋಷ, ಭಯವನ್ನ ಕೊಡತಕ್ಕಂತಹ 2ನೇ ದೋಷ. ಮೊದಲನೇ ದೋಷ ಬೇರೆಯವರ ಸಂಪತ್ತನ್ನ ಅಪಹರಣ ಮಾಡೋದು. 2ನೇಯದ್ದು ಪರದಾರಾಭಿಮರ್ಶನಂ, ಬೇರೆಯವರ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಿಂದ ಮುಟ್ಟುವಂಥದ್ದು. ಮಾಡಬಾರದು. ಆದ್ದರಿಂದ ಸ್ತ್ರೀಯರನ್ನ ಯಾರು ಸರಿಯಾಗಿ ನೋಡೋದಿಲ್ಲ. ಸ್ತ್ರೀಯರ ವಿಷಯದಲ್ಲಿ ಯಾರು ಕೆಟ್ಟದಾಗಿ ನಡ್ಕೊಳ್ತಾನೆ, ಅವನು ಎಂಥವನೇ ಆಗಿರ್ಲಿ, ಎಂಥ ವಿಚಾರವಂತ, ಆಚಾರವಂತ, ಪಂಡಿತ, ಶ್ರೀಮಂತ, ರಾಜ, ಮಂತ್ರಿ, ಅವನು ಯಾರೇ ಆಗ್ಲಿ, ಸ್ತ್ರೀಯರ ವಿಷಯದಲ್ಲಿ ಸರಿಯಾಗಿಲ್ಲ ಅಂದ್ರೆ ಅವನು ಸರಿಯಾಗಿಲ್ಲ, ಅವನ ಮನಸ್ಸು ಸರಿಯಾಗಿಲ್ಲ. ತಾತ್ಪರ್ಯ ಅಷ್ಟೇ, ಮುಗಿದೋಯ್ತು. ವಿದುರ ಅಂದ ನೋಡಿ, ಪರದಾರಾಭಿಮರ್ಶನಂ, ಕೆಟ್ಟ ದೃಷ್ಟಿಯಲ್ಲಿ ಪರಸ್ತ್ರೀಯರ ಸ್ಪರ್ಶ ಮಾಡುವಂಥದ್ದು. 2ನೇಯದ್ದು ಭಯವನ್ನ ಕೊಡತಕ್ಕಂತಹ ದೋಷ. 3ನೇದು ಸುಹೃದಶ್ಚ ಪರಿತ್ಯಾಗ, ಸಂಬಂಧಿಗಳನ್ನ ಬಿಡೋದು ಅಂತ ಹೇಳಿಲ್ಲ ವಿದುರ, ಸ್ನೇಹಿತರನ್ನ ಬಿಡೋದು ಅಂತ. ನಮಗೆ ಒಳ್ಳೆಯದನ್ನ ಉಂಟು ಮಾಡತಕ್ಕ, ನಮ್ಮ ಬಗ್ಗೆ ಅವನಿಗೆ ಒಳ್ಳೇದಾಗ್ಲಪ್ಪ, ಅವಳಿಗೆ ಒಳ್ಳೇದಾಗ್ಲಿ, ಆ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಬಯಸ್ತಕ್ಕಂತ ವೆಲ್ ವಿಷರ್ಸ್, ಅವರನ್ನ ಕಳ್ಕೊಳ್ಳೋದು. ನಮಗೆ ವೆಲ್ ವಿಷರ್ಸೇ ಇಲ್ಲ ಅಂತಂದ್ರೆ ನಾವು ಏನಕ್ಕಾಗಿ ಬದುಕಿರ್ಬೇಕ್ರಿ ಪ್ರಪಂಚದಲ್ಲಿ? ಎಂಥ ದೊಡ್ಡ ಮಾತು ನೋಡಿ. ಅಪಹರಣ ಮಾಡೋದು, ಪರ ಸ್ತ್ರೀಯರ ಸ್ಪರ್ಶ ಮಾಡೋದು ಕೆಟ್ಟ ದೃಷ್ಟಿಯಲ್ಲಿ, ನಮಗೆ ಒಳ್ಳೆಯದನ್ನ ಅಪೇಕ್ಷೆ ಮಾಡತಕ್ಕಂತ ವ್ಯಕ್ತಿಗಳನ್ನ ಬಿಟ್ಟು ಬಿಡೋದು. ಇದು ಈ 3 ಭಯವನ್ನ ಕೊಡುವಂತಹ ದೋಷಗಳು. ಆದ್ದರಿಂದ ನಿನ್ನ ಮಕ್ಕಳು ಈ 3 ಮಾಡಿದ್ದಾರೆ. ಪಾಂಡವರ ಸ್ವತ್ತನ್ನ ತಗೊಂಡಿದ್ದಾರೆ, ಪಾಂಡವರ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟಿದ್ದಾರೆ, ನಿನಗೆ ಒಳ್ಳೆಯದನ್ನ ಮಾಡತಕ್ಕ ಸುಹೃದರಾದ ಪಾಂಡವರನ್ನ ಬಿಟ್ಟಿದ್ದಾರೆ. ಆದ್ದರಿಂದ ಅಣ್ಣ, ನಿನಗೀಗ ಭಯ ಬಂದಿದೆ, ಆ ಭಯದಿಂದ ಚಿಂತೆ ಶುರುವಾಗಿದೆ, ಆ ಚಿಂತೆಯಿಂದ ನಿದ್ರೆ ಬರ್ತಾ ಇಲ್ಲ. ಅನಾಲಿಸಿಸ್, ಸುಂದರವಾಗಿ ಮನೋಭೂಮಿಕೆಯನ್ನ ರೆಡಿ ಮಾಡತಕ್ಕಂತಹ ಒಂದು ಕ್ರಮ. 3 ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಇದು ಭಗವದ್ಗೀತೆಯಲ್ಲೂ ಬರುತ್ತೆ ಈ ಶ್ಲೋಕ. ಆತ್ಮನಾಶವನ್ನ ಮಾಡತಕ್ಕಂತಹ 3 ಇದೆಯಂತೆ. ಆ 3 ಯಾವುದು ಅಂದ್ರೆ ನರಕದ ಬಾಗಿಲುಗಳು. ನರಕಸ್ಯ ದ್ವಾರಂ.
ನರಕದ್ವಾರ, ನರಕಕ್ಕೆ ಹೋಗ್ಲಿಕ್ಕಿರತಕ್ಕಂತಹ ಪ್ರಧಾನವಾದ ಆತ್ಮನಾಶವನ್ನ, ಅಂದ್ರೆ ನಮ್ಮನ್ನ ಸಾಧನೆಯಿಂದ ಕೆಳಗೆ ಬೀಳಿಸುವ. ಆತ್ಮನಾಶ ಅಂದ್ರೆ ಆತ್ಮ ನಾಶ ಆಗ್ಬಿಡ್ತಾನೆ ಅಂತಿಲ್ಲ, ಆತ್ಮನಿತ್ಯ, ಆತ್ಮನಿಗೆ ನಾಶ ಇಲ್ಲ. ಅಂದ್ರೆ ನಮ್ಮನ್ನ ಸಾಧನೆಯಿಂದ ಹಾಳು ಮಾಡತಕ್ಕಂತಹ ಪ್ರಕಾರ, ಆತ್ಮನಾಶವನ್ನ ಮಾಡತಕ್ಕಂತಹ ನರಕದ 3 ದ್ವಾರಗಳು ಯಾವ್ಯಾವುದು? ಕಾಮಃ, ಕ್ರೋಧಃ, ತಥಾ ಲೋಭಃ, ತಸ್ಮಾದೇತತ್ರಯಂ ತ್ಯಜೇತ್. ಅಣ್ಣ, ಒಂದು ಕಾಮ. ಕಾಮೋ ಮೋಕ್ಷ ವಿರೋಧಿ ಸ್ಯಾನ್ ನ ಸರ್ವೇಚ್ಛಾ ವಿರೋಧಿನಿ ಅಂತ ಆಚಾರ್ಯ ಹೇಳ್ತಾರೆ. ಕಾಮ ಅಂದ್ರೆ ಮೋಕ್ಷಕ್ಕೆ ವಿರುದ್ಧವಾದ, ದುಷ್ಟವಾದ, ಕೆಟ್ಟ ಆಸೆಗಳು, ಅದು ಕಾಮ. ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಿರೋದು ಕ್ರೋಧ. ಲೋಭ ಗೊತ್ತಿದೆ ನಮಗೆ. ಆದ್ದರಿಂದ ಕಾಮ, ಕ್ರೋಧ, ಲೋಭ ಈ 3 ಆತ್ಮನಾಶವನ್ನ ಮಾಡುವಂತಹ ನರಕದ 3 ಪ್ರಧಾನವಾದ ದ್ವಾರಗಳು, ಬಾಗಿಲುಗಳು. ಆದ್ದರಿಂದ ಅಣ್ಣ, ಇದನ್ನ ಕಷ್ಟಪಟ್ಟು ಬಿಡಬೇಕು. ತಸ್ಮಾದೇತತ್ರಯಂ ತ್ಯಜೇತ್. ಕಾಮಕ್ರೋಧ ಲೋಭಗಳನ್ನ ಬಿಡ್ಲೇಬೇಕು. ಕಾಮಕ್ರೋಧ ಲೋಭಕ್ಕೆ ವಶನಾಗಿ ಬಿಟ್ರೆ ಆತ್ಮನಾಶ ಖಂಡಿತ. ನೋಡಿ, ನರಕದ ಮಹಾದ್ವಾರ ಅಂತಾನೆ ವಿದುರ. ಆದ್ದರಿಂದ ಈ 3 ಬಿಡಬೇಕು ಅಂತ. ಮತ್ತೆ 3 ಬಿಡಬಾರದು ಅಂತಾನೆ ವಿದುರ. 3 ಬಿಡಬೇಕು ಅಂದ, ಕಾಮಕ್ರೋಧ ಲೋಭಗಳು. 3 ಬಿಡಬಾರದು ಅಂತ ಯಾವುದು? ಭಕ್ತಂಚ ಭಜಮಾನಂಚ ತವಾಸ್ಮೀತಿ ಚ ವಾದಿನಂ ತ್ರೀನೇತಾನ್ ಶರಣಂ ಪ್ರಾಪ್ತಾನ್ ವಿಷಮೇಪಿ ನ ಸಂತ್ಯಜೇತ್. 3 ಜನಗಳನ್ನ ಯಾವಾಗಲೂ ಬಿಡಬಾರ್ದಣ್ಣ. ಎಂಥ ಮಾತು! 3 ಜನಗಳನ್ನ ಬಿಡಬಾರದು. ಯಾರವರು 3 ಜನ? ವಿದುರ ಹೇಳ್ತಾನೆ, ಭಕ್ತಂ, ಭಕ್ತ, ನಮ್ಮ ಮೇಲೆ ವಿಶೇಷವಾದ ಅಭಿಮಾನ ಇಟ್ಟಿರತಕ್ಕಂತಹ ವ್ಯಕ್ತಿ, ನಮ್ಮನ್ನೇ ಸರ್ವಸ್ವಾಂತ ಅಂದುಕೊಂಡಿರತಕ್ಕಂತಹ ವ್ಯಕ್ತಿ, ಅವನನ್ನ ಬಿಡಬಾರದು. ಅವಾಗ ವಿಷಮೇಪಿನ ಸಂತ್ಯಜೇತ್, ಎಷ್ಟೇ ಕಷ್ಟ ಇರ್ಲಿ ಅವ್ರನ್ನ ಬಿಡಬಾರದು. ಎಂಥ ದೊಡ್ಡ ಮಾತು ನೋಡಿ. ಭಕ್ತಂ, ನೀವೇ ನಮಗೆಲ್ಲ, ನೀವೇ ನಮಗೆ ಮಾರ್ಗದರ್ಶಕರು ಅಂತ ಯಾರು ಹೇಳ್ತಾರೆ ಅವರನ್ನ ಬಿಡಬಾರದು. ಭಜಮಾನಂ, ನಮ್ಮನ್ನ ವಿಶೇಷವಾಗಿ ಸ್ವಾಮಿತ್ವೇನ, ಗುರುತ್ವೇನ, ಆಚಾರ್ಯತ್ವೇನ ಸೇವಾದಿಗಳನ್ನ ಮಾಡ್ತಾರೆ, ಅವರನ್ನ ಬಿಡಬಾರದು. ಮತ್ತೆ 3ನೇದು ತವಾಸ್ಮೀತಿ ಚ ವಾದಿನಂ. ಸ್ವಾಮಿ, ನಾವು ನಿಮ್ ಕಡೆಯವರಪ್ಪ, ನಾನ್ ನಿಮ್ಮವನು, ನಾನ್ ನಿಮ್ ಫಾಲೋಯರ್, ನಿಮ್ಮ ಶಿಷ್ಯ, ಯಾರು ಹೇಳ್ತಾರೆ ಅವ್ರನ್ನ ಬಿಡಬಾರ್ದು. ಭಕ್ತ, ಭಜಮಾನ, ನಾನ್ ನಿಮ್ಮ ಕಡೆಯವನು ಅಂತ ಯಾರು ಹೇಳ್ತಾರೆ ಅವರನ್ನ. ಈ 3 ಜನಗಳನ್ನ ಅದೆಂಥದ್ದೇ ಕಷ್ಟಕರ ಪರಿಸ್ಥಿತಿ ಬರ್ಲಿ, ಪ್ರಾಣ ಹೋಗುವಂತಹ ಸ್ಥಿತಿ ಬಂದ್ರೂ ಕೂಡ ಅವರನ್ನ ಬಿಡಬಾರ್ದು. ಬಿಟ್ರೆ ಕೃತಜ್ಞನಾಗಿ ಬಿಡ್ತಾನೆ. ಬಿಟ್ರೆ ಇವನು ಸರಿಗಿಲ್ಲ ಅಂತ ಅರ್ಥ. ಒಳ್ಳೆಯದನ್ನ ಮೂರಿದೆ, 3ಕ್ಕೆ 1 ಸಮ. 1 ಮಾಡಿಬಿಟ್ರೆ 3 ಮಾಡಿದ ಹಾಗೆ. ಏನು? ವರಪ್ರದಾನಂ ರಾಷ್ಟ್ರಂಚ ಪುತ್ರ ಜನ್ಮ ಚ ಭಾರತ ಶತ್ರೋಶ್ಚ ಮೋಕ್ಷಣಂ ಕೃಚ್ಛ್ರಾತ್ ತ್ರೀಣಿ ಚೈಕಂಚ ತತ್ಸಮಂ. ದೊಡ್ಡ ದೊಡ್ಡ ಮಾತುಗಳು ಬಿದುರ ಹೇಳುವಂಥದ್ದು. ವರಪ್ರದಾನಂ, ವರಪ್ರದಾನ. ಏನು ವರಪ್ರದಾನ? ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಈ ರೀತಿಯಾದಂತಹ ವರವನ್ನ ನಾನು ಕೊಡ್ತಾ ಇದ್ದೇನೆ ಅಂತ ಯಾರೋ ಅಂದ್ರು. ಯಾರದೋ ಮೂಲಕ ವರವನ್ನ ಸ್ವೀಕಾರ ಮಾಡ್ಕೊಂಡ್ಬಿಡೋದು.
ವರಪ್ರದಾನ, ದೊಡ್ಡವರಿಂದ ವರ ತಗೊಂಡ್ಬರೋದು. ರಾಷ್ಟ್ರಂ, ಒಳ್ಳೆ ರಾಜ್ಯವನ್ನ ಪಡೆಯುವಂಥದ್ದು. ಪುತ್ರ ಜನ್ಮ, ಮಗನನ್ನ ಪಡೆಯುವಂಥದ್ದು. ಈ ಮೂರು ಒಂದು ಕಡೆ ಸೇರಿದಾಗ ಏನು ಆಧಿಕ್ಯ ಇದೆ, ಅದು ಎಲ್ಲದಕ್ಕೆ ಸಮಾನವಾದದ್ದು ಯಾವುದು ಗೊತ್ತಾ? ಶತ್ರುವಿನಿಂದ ಬಂದ ಕಷ್ಟದಿಂದ ಬಿಡುಗಡೆ ಮಾಡೋದು. ಪ್ರಾಣದಾನವನ್ನ ಮಾಡೋದು. ಬೇರೆಯವನು ಸುಖವಾಗಿ ಉಸಿರಾಡುವಂತೆ ಮಾಡೋದು. ಬದುಕೋ, ಹೋಗಪ್ಪ, ಜೀವನ ಮಾಡು, ನೀನು ಹೋಗು, ನಿನಗೆ ನನ್ನಿಂದ ಏನು ಭಯ ಇಲ್ಲ. ಅಭಯ ಪ್ರದಾನವನ್ನ ಮಾಡೋದು ಒಂದೇ. ವರ, ರಾಷ್ಟ್ರ, ಸಂತಾನ ಎಲ್ಲವನ್ನ ಪಡೆಯೋದು ಒಂದೇ. ನನ್ನಿಂದ ಯಾರಿಗೂ ಭಯ ಇಲ್ಲ ಅಂತ ಹೇಳೋದು ಒಂದೇ. ಈ ಮೂರು ಒಂದೇ. ಎಂತಹ ದೊಡ್ಡ ಮಾತು ಹೇಳ್ತಾನೆ ನೋಡಿ ವಿದುರ. ಇಲ್ಲಿಗೆ ನಂಬರ್ 3 ಮುಗೀತು. 3 ಸಂಖ್ಯೆ, 3 3 3 ಅಂತ ಹೇಳ್ತಾ ಬಂದ ನೋಡಿ ವಿದುರ. 3ರ ಸಂಖ್ಯೆಯಲ್ಲಿ ಬಂದ ಆಟ ಇಲ್ಲಿ ಮುಗಿಯುತ್ತೆ. ಈಗ ನಂಬರ್ 4, 4ರ ಬಗ್ಗೆ ಮಾತಾಡ್ತಾನೆ ವಿದುರ. ಚತ್ವಾರಿ ರಾಜ್ಞಾತು ಮಹಾಬಲೇನ ವರ್ಜ್ಯಾನ್ಯಾಗುಃ ಪಂಡಿತಸ್ಥಾನಿ ವಿದ್ಯಾತ್ ಅಲ್ಪ ಪ್ರಜ್ಞೈಃ ಸಹ ಮಂತ್ರನ್ನ ಕುರ್ಯಾತ್ ನ ದೀರ್ಘಸೂತ್ರೈಃ ಅಲಸೈಶ್ಚಾರಣೈಶ್ಚ. ರಾಜ 4 ವಸ್ತುಗಳನ್ನ ಬಿಡ್ಬೇಕಂತೆ. ಬರೀ ರಾಜ ಮಾತ್ರ ಅಲ್ಲ, ನಾವು ಬಿಡ್ಬೇಕು ಅಂತ, ಯಥಾಯೋಗ್ಯವಾಗಿ ನಾವು ಬಿಡ್ಬೇಕು. 4 ಬಿಡ್ಬೇಕು ರಾಜ. ಯಾವುದು 4? ಅಲ್ಪ ಪ್ರಜ್ಞೈಹಿ ಸಹ ಮಂತ್ರನ್ನ ಕುರಿಯ. ಅರ್ಧಂಬರ್ಧ ಯಾರು ಓದಿದ್ದಾರೆ, ಅಲ್ಪ ಪ್ರಜ್ಞರು ಅಂತ ಯಾರಿದ್ದಾರೆ, ಯಾರಿಗೆ ಮೇಧಾಶಕ್ತಿ ಇಲ್ಲ, ಬುದ್ಧಿಶಕ್ತಿ ಇಲ್ಲ, ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಬಾರ್ದು. ಆಮೇಲೆ ನ ದೀರ್ಘಸೂತ್ರೈಹಿ, ದೀರ್ಘಸೂತ್ರಿ, ನಿಧಾನವಾಗಿ ಕೆಲಸ. ಏನು ಮಾಡ್ತಾನೆ ಇದ್ದಾನೆ ಮುಗಿಸೋ ಕೆಲಸ ಆಯ್ತೇನಪ್ಪ ಅಂದ್ರೆ ಇಲ್ಲ, ಇನ್ನೂ ಇದೆ ಅಂತ. ದೀರ್ಘಸೂತ್ರಿಗಳು ನಿಧಾನವಾಗಿ ಯಾರು ಕೆಲಸ ಮಾಡ್ತಾರೆ ಅವರ ಜೊತೆಯಲ್ಲಿ ಮೀಟಿಂಗ್ ಮಾಡಬಾರ್ದು. ಅಲಸೈಹಿ, ಆಲಸ್ಯ, ಸೋಂಬೇರಿತನ, ಸೋಂಬೇರಿಗಳು ಅಂತ ಯಾರಿದ್ದಾರೆ ಅವರ ಜೊತೆಯಲ್ಲಿ ರಾಜನಾದವನು ಮಂತ್ರಾಲೋಚನೆ ಮಾಡಬಾರ್ದು. ನಾವು ಅಷ್ಟೇ, ನಮಗೂ ಪಾಠ ಅದು. ಮತ್ತೆ ಚಾರಣೈಶ್ಚ, ಚಾರಣರು, ಸಂಚಾರ ಮಾಡತಕ್ಕಂತಹ, ಯಾಕೆ ಇಲ್ಲಿನ ವಿಷಯ ಅಲ್ಲೋಗಿ ತಗೊಂಡು ಹೇಳ್ಬಿಟ್ರೆ. ಆದ್ದರಿಂದ ಅಲ್ಪ ಪ್ರಜ್ಞರು, ದೀರ್ಘಸೂತ್ರಿಗಳು, ಅಲಸಿಗಳು, ಚಾರಣರು, ಈ 4 ಪ್ರಕಾರರಾದ ಜನಗಳ ಜೊತೆಯಲ್ಲಿ ರಾಜನಾದವನು ಯಾವತ್ತಿಗೂ ಮಂತ್ರಾಲೋಚನೆಯನ್ನ ಮಾಡಬಾರದು. ತುಂಬಾ ಚೆನ್ನಾಗಿದೆ. ವಿದುರ ಆಡುವಂತಹ ಒಂದೊಂದು ಮಾತುಗಳು ನಮಗೆಲ್ಲ ಅಪಾರವಾದ ಒಂದು ಪಾಠವನ್ನ ಮಾಡತಕ್ಕಂಥದ್ದು. ನೆಕ್ಸ್ಟ್ ಹೇಳ್ತಾನೆ, ನಿಮ್ ಮನೆಯಲ್ಲಿ ಯಾವಾಗ್ಲೂ 4 ಜನ ಇರ್ಲಪ್ಪ. 4 ಜನಗಳು ಮನೆಯಲ್ಲಿ ವಾಸ ಮಾಡಬೇಕಂತೆ. ಯಾರ್ಯಾರು? ಚತ್ವಾರಿ ತೇ ತಾತ ಗೃಹೇ ವಸಂತು ಶ್ರಿಯಾಭಿಜುಷ್ಟಸ್ಯ ಗೃಹಸ್ಥ ಧರ್ಮೇ. ಗೃಹಸ್ಥ ಧರ್ಮದಲ್ಲಿ ಆಸಕ್ತನಾಗಿದ್ದಾನೆ. ಸಂಪತ್, ಇವನೇ ಬಡವ ಆಗ್ಬಿಟ್ರೆ 4 ಜನ ಇದ್ರೆ ಎಲ್ಲಿಂದ ಅನ್ನ ತರಲಿ ಅನ್ನೋ ಟೆನ್ಷನ್ ಆಗ್ಬಿಡುತ್ತೆ. ಆದ್ರಿಂದ 4 ಜನಗಳು ನಿಮ್ ಮನೇಲಿ ಇರ್ಲಿ. ನೀನು ಗೃಹಸ್ಥ ಧರ್ಮಾಚರಣೆಯಲ್ಲಿ ಇರಬೇಕು. ನಿನಗೆ ಯೋಗ್ಯವಾದಂತಹ ಸಂಪತ್ತಿರ್ಬೇಕು. ಅಂತಹ ನಿನ್ನ ಮನೆಯಲ್ಲಿ 4 ಜನ ಯಾವಾಗ್ಲೂ ಇರ್ಲಿ. ಯಾರು ಅಂತಂದ್ರೆ ವೃದ್ಧೋ ಜ್ಞಾತಿ, ಜ್ಞಾತಿ, ವಯಸ್ಸಾಗಿರ್ತಕ್ಕಂಥ ಜ್ಞಾತಿಗಳು.
ದಾಯಾದಿಗಳು ಅಂತ ನಾವೇನ್ ಹೇಳ್ತೀವಿ, ದಾಯಾದರು ಅಂತ, ಅವರು ವಯಸ್ಸಾಗಿರ್ತಕ್ಕಂತಹ ಜ್ಞಾತಿ. ಅವಸನ್ನ ಕುಲೀನ. ಕುಲೀನ ಅಂದ್ರೆ ಒಳ್ಳೆ ವಂಶದಲ್ಲಿ ಬಂದಿರತಕ್ಕಂತಹ ಒಳ್ಳೆ ಮನುಷ್ಯ, ಸಾತ್ವಿಕ. ಆದ್ರೆ ಅವಸನ್ನ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. 4 ಜನಕ್ಕೆ ಊಟ ಹಾಕಬೇಕಂತೆ. ಯಾರ್ಯಾರಿಗೆ? ವಯಸ್ಸಾದ ಸಂಬಂಧಿಕ, ಕಷ್ಟದಲ್ಲಿ ಇರುವಂತಹ ಒಳ್ಳೆ ವಂಶದಲ್ಲಿ ಬಂದ ಸಾತ್ವಿಕ, ದರಿದ್ರೋ ಸಖ, ದರಿದ್ರನಾಗಿ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಏನೂ ಇಲ್ಲದೆ ಇರತಕ್ಕಂತ ಸ್ನೇಹಿತ, ಅನಪತ್ಯ ಭಗಿನಿ, ಯಾರೂ ಇಲ್ಲದ, ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲದೆ ಇರತಕ್ಕಂತಹ ತಂಗಿ. ಈ 4 ಜನಕ್ಕೆ ಅನ್ನ ಹಾಕಿಬಿಟ್ರೆ ದೊಡ್ಡ ಪುಣ್ಯಪ್ಪ. ಆದ್ದರಿಂದ ಶ್ರೀಮಂತಿಕೆಯಿಂದ ಕೂಡಿದ ಗೃಹಸ್ಥ ಧರ್ಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥ ನಿನ್ನ ಮನೆಯಲ್ಲಿ ಈ 4 ಜನ ಇರ್ಲಿ. ವಯಸ್ಸಾದ ಸಂಬಂಧಿಕ, ಕಷ್ಟದಲ್ಲಿ ಸಿಕ್ಕಿರತಕ್ಕಂತ ಸದ್ವಂಶ ಜಾತ, ದರಿದ್ರನಾಗಿರತಕ್ಕ ಸ್ನೇಹಿತ, ನೋಡಿಕೊಳ್ಳಲಿಕ್ಕೆ ಹಿಂದು ಮುಂದು ಯಾರು ಇಲ್ಲದ ತಂಗಿ ಅಥವಾ ಅಕ್ಕ. ಈ 4 ಜನಗಳು ನಿಮ್ ಮನೆಯಲ್ಲಿ ಯಾವಾಗ್ಲೂ ವಾಸ ಮಾಡ್ತಿರ್ಲಪ್ಪ. ಎಂಥ ದುಡ್ಪಾಠ ನೋಡಿ. ಒಬ್ಬರು ಊಟ ಹಾಕಿಟ್ಟು ನಾವು ಸಾಯ್ತಾ ಇರ್ತೇವೆ. ಇದೆಲ್ಲ ಕೇಳಲಿಕ್ಕೆ ಚಂದ. ಚತ್ವಾರ್ಯಾಹ ಮಹಾರಾಜ ಸಾಧ್ಯಸ್ಕಾನಿ ಬೃಹಸ್ಪತಿ ಪೃಚ್ಛತೆ ತ್ರಿದಶೇಂದ್ರಾಯ ತಾನೀಮಾನಿ ನಿಬೋಧಮೇ. ಒಂದ್ಸಲ ಇಂದ್ರದೇವರು ಒಂದು ಪ್ರಶ್ನೆ ಕೇಳ್ತಾರೆ. ಸ್ವರ್ಗಲೋಕದಲ್ಲಿ ಇಂದ್ರದೇವರಿಗೂ ಬೃಹಸ್ಪತ್ಯಾಚಾರ್ಯರಿಗೂ ಸಂವಾದ, ಕಾನ್ವರ್ಸೇಷನ್ ಆಗ್ತಾ ಇದೆ. ಧರ್ಮಶಾಸ್ತ್ರದ ವಿಷಯದಲ್ಲಿ ಅವರಿಬ್ರು ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರನ್ನು ಕೇಳಿದ್ರು, ಸ್ವಾಮಿ, ತತ್ಕ್ಷಣದಲ್ಲೇ ಫಲವನ್ನ ಕೊಡುವಂತಹ 4 ವಸ್ತುಗಳು ಯಾವುದು? ತತ್ಕ್ಷಣದಲ್ಲೇ, ಲೇಟ್ ಇಲ್ಲ, ಮುಂದಿನ ವರ್ಷ, ನೆಕ್ಸ್ಟ್ ವೀಕು, ನೆಕ್ಸ್ಟ್ ಮಂತು, ನಾಳೆ ಇಲ್ಲ. ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಆ ಕ್ಷಣದಲ್ಲೇ ಫಲವನ್ನ ಕೊಡುವಂತಹ 4 ವಸ್ತುಗಳು ಯಾವುದು ನನಗೆ ಹೇಳ್ಬೇಕು ನೀವು ಅಂತ ಬೃಹಸ್ಪತ್ಯಾಚಾರ್ಯರನ್ನ ಇಂದ್ರದೇವರು ಕೇಳಿದಾಗ ಬೃಹಸ್ಪತ್ಯಾಚಾರ್ಯ ಏನ್ ಉತ್ತರ ಕೊಟ್ರು ಅದನ್ನ ನಾನು ನಿನಗೆ ಹೇಳ್ತೀನಿ, ಕೇಳು. ಮೊದಲನೇದು ದೇವತಾನಾಂಚ ಸಂಕಲ್ಪಂ. ಅದ್ಭುತ. ದೇವತೆಗಳ ಸಂಕಲ್ಪ, ದೇವತೆಗಳ ಮನಸ್ಸಿನಲ್ಲಿ ಹೀಗಾಗಬೇಕು ಅಂತ ಒಂದು ಸಂಕಲ್ಪ ಬಂದ್ರೆ ಸಾಕು, ತತ್ ಕ್ಷಣಕ್ಕೆ ರೆಡಿ ಆಗ್ಬಿಡುತ್ತೆ. ಹಾಗಾಗ್ಬಿಡುತ್ತದು. ದೇವತೆಗಳ ಮನಸ್ಸಿನಲ್ಲಿ ಬರೋದಷ್ಟೇ, ತತ್ಕ್ಷಣಕ್ಕೆ ಫಲ. ಮೊದಲನೇದು ಯಾವುದು? 4ರಲ್ಲಿ ದೇವತೆಗಳ ಸಂಕಲ್ಪ. ಎರಡನೇದು ಯಾವುದು? ಅನುಭಾವಂಚ ಧೀಮತಾಂ. ಬುದ್ಧಿವಂತರು, ಜ್ಞಾನಿಗಳ ಮಾತು. ಜ್ಞಾನಿಗಳ ಮಾತಿಗೆ ವಿಶೇಷವಾದ ಫಲ, ಅನುಭಾವ, ಜ್ಞಾನಿಗಳ ಮಾತು. ಮೂರನೇದ್ದು ವಿನಯಂ ಕೃತ ವಿದ್ಯಾನ. ಶಾಸ್ತ್ರಾಧ್ಯಯನ ಮಾಡಿದ್ದಾರೆ, ಪೂರ್ಣವಾದ ಅಧ್ಯಯನ. ಮಾತಾಡಿಸ್ಲಿಕ್ಕೆ ಹೋಗೋಣ ಅಂದ್ರೆ ದುರಹಂಕಾರದಿಂದ ಮೆರಿತಾ ಇದ್ದಾರೆ. ಇಲ್ಲ, ವಿದ್ಯಾವಂತರಿಗೆ ಭೂಷಣವಾದದ್ದು ವಿನಯ. ವಿದ್ಯಾವಂತರ ವಿನಯ ಎಂಥ ದೊಡ್ಡ ಮಾತು ನೋಡ್ರಿ. ವಿದ್ಯಾವಂತನಿಗೆ ಏನು ವಿನಯ ಇದೆ, ಆ ವಿನಯದಿಂದಲೇ ಎಲ್ಲ ವಿನಯದಿಂದಲೇ. ವಿನಯ ಇಲ್ಲ ಅಂದ್ರೆ ಅವನಿಗೆ ಜೀವನದಲ್ಲಿ ಮೇಲ್ ಬರ್ಲಿಕ್ಕೆ ಆಗೋದೇ ಇಲ್ಲ. ಮೊದಲನೇದು ಯಾವುದು? ದೇವತೆಗಳ ಸಂಕಲ್ಪ. ಎರಡನೆಯದ್ದು ಮಹಾನುಭಾವರಾದ ಜ್ಞಾನಿಗಳ ಮಾತಿನ ಸಾಮರ್ಥ್ಯ. ಮೂರನೆಯದ್ದು ಯಾವುದು? ವಿದ್ಯಾವಂತರಲ್ಲಿ ಇರುವಂತಹ ವಿನಯ. ನಾಲ್ಕನೆಯದ್ದು ಯಾವುದು? ವಿನಾಶಂ ಪಾಪಕರ್ಮಿಣಾಂ. ಪಾಪ, ಕೆಟ್ಟ ಕೆಲಸವನ್ನ ಮಾಡುವಂತಹ, ಪಾಪ ಕರ್ಮವನ್ನ ಮಾಡುವಂತಹ ವ್ಯಕ್ತಿಗಳ ನಾಶ.
ತಕ್ಷಣಕ್ಕೆ ಫಲವನ್ನ ಕೊಡುತ್ತೆ. ಪಾಪಕರ್ಮವನ್ನ ಮಾಡೋರು ನಾಶ ಮಾಡಿಬಿಟ್ರೆ ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗತ್ತೆ, ಒಳ್ಳೆ ಸಾಧನೆಯನ್ನ ಮಾಡ್ತಾರೆ. ವಿನಯದಿಂದ ಕೂಡಿದ್ದಾನೆ ವಿದ್ಯಾವಂತ ಅಂತಂದ್ರೆ ಒಳ್ಳೆ ಯಶಸ್ಸು, ಕೀರ್ತಿ, ಸಂಪತ್ತು, ಮರ್ಯಾದೆ ಲೋಕದಲ್ಲಿ ಬರುತ್ತೆ ಅವನಿಗೆ. ಜ್ಞಾನಿಗಳ ಮಾತಿಗೆ ತತ್ಕ್ಷಣಕ್ಕೆ ಫಲ ಬರುವ ಸಾಮರ್ಥ್ಯ ಇದೆ. ಹಾಗೆ ದೇವತೆಗಳ ಸಂಕಲ್ಪ ಪ್ರತ್ಯೇಕವಾಗಿ ನಾವು ಹೇಳೋ ಅಷ್ಟೇ ಇಲ್ಲ. ಆದ್ದರಿಂದ ಈ 4 ಶೀಘ್ರವಾಗಿ ತತ್ಕ್ಷಣ ಅಸಧ್ಯದಲ್ಲೇ ತತ್ಕ್ಷಣದಲ್ಲೇ ಫಲವನ್ನ ಕೊಡತಕ್ಕಂತಹ ವಸ್ತುಗಳು ಈ 4. ಇಲ್ಲಿಗೆ ಸಂಖ್ಯೆ 4 ಮುಗೀತು. 4ರ ಆಟ ಮುಗೀತು. ಇನ್ನು ವಿದುರ ಹೇಳ್ತಾನೆ 5ನೆಯದ್ದು. ಪಂಚಾಗ್ನಯೋ ಮನುಷ್ಯಾಣಾಂ ಪರಿಚರ್ಯಾ ಪ್ರಯತ್ನತಃ 5 ಅಗ್ನಿಗಳಿದ್ದಾರಂತೆ. ಈ 5 ಅಗ್ನಿಗಳನ್ನ ಕಷ್ಟಪಟ್ಟಾದ್ರೂ ಮಹಾಪ್ರಯತ್ನ ಪಟ್ಟು ಮನುಷ್ಯನಾದವನು ಪೂಜಾ ಮಾಡಬೇಕು, ಸೇವಾ ಮಾಡಬೇಕು. ಪಂಚಾಗ್ನಿಗಳನ್ನ ಬಹಳ ಪ್ರಯತ್ನ ಪಟ್ಟಾದ್ರೂ, ಪ್ರಯತ್ನ ಪೂರ್ವಕವಾಗಿ ಆದ್ರೂ ಪರಿಚರ್ಯಾ ಸೇವಾ ಮಾಡಬೇಕು. ಯಾರ್ಯಾರು? ಪಿತಾ, ಮೊದಲನೆಯದ್ದು ತಂದೆ. ತಂದೆ ಎನ್ನುವಂತಹ ಅಗ್ನಿಯನ್ನ ಸೇವಾ ಮಾಡಬೇಕು. ಮೊದಲನೇದ್ದು ಯಾವುದು? ಪಿತಾ, ತಂದೆ ಎನ್ನುವಂತಹ ಅಗ್ನಿ. ಎರಡನೆಯದ್ದು ಯಾವುದು? ಮಾತಾ, ಪಿತಾ ಮಾತಾ, ತಾಯಿ. ತಂದೆಯ ಸೇವೆ ಮಾಡಬೇಕು, ತಾಯಿಯ ಸೇವೆ ಮಾಡಬೇಕು. ತಾಯಿ ಎನ್ನುವುದು ಅಗ್ನಿ, ತಂದೆ ಎನ್ನುವುದು ಅಗ್ನಿ. ಮತ್ತೆ ಮೂರನೆಯದ್ದು ಅಗ್ನಿಯೇ, ಅಗ್ನಿಯನ್ನ ಸೇವೆ ಮಾಡಬೇಕು. ಮತ್ತು ಆತ್ಮ, ಮೈ ನೋಡ್ಕೋ ಅಂತೀವಲ್ಲ, ನಮ್ಮ ಆರೋಗ್ಯವನ್ನ ನಾವು ನೋಡ್ಕೊಳ್ಬೇಕು. ಇವ್ರಿಗೆಲ್ಲ ಸೇವೆ ಮಾಡ್ತಾ 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 ನಾನೇ ಸತ್ತೋದ್ರೆ ಅಲ್ವಾ? ಹಾಗಾಗಬಾರ್ದು. ತಂದೆ ಸೇವೆಯನ್ನು ಮಾಡಬೇಕು, ತಾಯಿಯ ಸೇವೆಯನ್ನು ಮಾಡಬೇಕು, ಅಗ್ನಿ ಆರಾಧನೆಯನ್ನು ಮಾಡಬೇಕು, ನಮ್ಮನ್ನೂ ನಾವು ನೋಡ್ಕೊಳ್ಬೇಕು. 5ನೆಯವನು ಯಾರು? ಗುರು. ಪಾಠ ಮಾಡತಕ್ಕ 1-2 ಅಕ್ಷರ ಶಾಸ್ತ್ರ ಚಿಂತನೆಯನ್ನ ಕೊಟ್ಟು ನಮ್ಮನ್ನ ಸಾಧನೆಯಿಂದ ಒಂದು ಹಂತಕ್ಕೆ ಮೇಲೆ ತಂದಿರತಕ್ಕಂತ ಗುರು. 5 ಜನಗಳ ತಂದೆ, ತಾಯಿ, ಅಗ್ನಿ, ತಾನು, ಗುರು ಮತ್ತೆ ಆತ್ಮ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿಬಿಟ್ರೆ ಸರ್ವೋತ್ತಮನಾದ ನಾರಾಯಣ ಅಂತ ಅರ್ಥ. ಈ 5 ಜನಗಳ ಸೇವೆಯನ್ನ, 5 ಜನಗಳ ಉಪಚಾರವನ್ನ ಪ್ರಯತ್ನ ಪಟ್ಟು ಮಾಡಬೇಕು, ಪ್ರಯತ್ನ ಪಟ್ಟು ಮಾಡಬೇಕು. ನೆಕ್ಸ್ಟ್ ಹೇಳ್ತಾನೆ ವಿದುರ, ಪಂಚೈವ ಪೂಜಯನ್ ಲೋಕೆ ಕೀರ್ತಿಂ ಪ್ರಾಪ್ನೋತಿ ಕೇವಲಂ ಶುದ್ಧವಾ. ಕೇವಲ ಕೀರ್ತಿ, ಕೇವಲ ಕೀರ್ತಿ ಅಂದ್ರೆ ಪರಿಶುದ್ಧವಾದ ಕೀರ್ತಿ ಸಂಪಾದನೆ ಆಗುತ್ತೆ. ಈ 5 ಜನಗಳ ಪೂಜೆಯನ್ನ ಮಾಡಿಬಿಟ್ರೆ, 5 ಜನಗಳ ಪೂಜೆಯನ್ನ ಮಾಡತಕ್ಕಂತಹ ವ್ಯಕ್ತಿಗೆ ಲೋಕದಲ್ಲಿ ವಿಶೇಷವಾದ ಕೀರ್ತಿ ಬರುತ್ತೆ. ಯಾರ 5 ಜನ ಅಂದ್ರೆ ದೇವಾನ್, ದೇವತೆಗಳ ಪೂಜೆ ಮಾಡಬೇಕು. ಯಜ್ಞಯಾಗಾದಿಗಳ ಮೂಲಕ, ವ್ರತ ಉಪವಾಸಾದಿಗಳ ಮೂಲಕ ದೇವತೆಗಳ ಪ್ರೀತಿ ಸಂಪಾದನೆ ಮಾಡಬೇಕು, ದೇವತೆಗಳ ಪೂಜೆ ಮಾಡಬೇಕು. ಶ್ರಾದ್ದಾದಿಗಳ ಮೂಲಕ ಪಿತೃಗಳ ಸಂತರ್ಪಣೆ, ತರ್ಪಣಾದಿಗಳ ಮೂಲಕ ಪಿತೃಪ್ರೀತಿ ಸಂಪಾದನೆ ಮಾಡಬೇಕು. ದೇವತಾ ಪೂಜೆ, ಪಿತೃಪೂಜೆ. ಮೂರನೇದ್ದು ಯಾವುದು? ವಿದುರ ಹೇಳ್ತಾನೆ, ಮನುಷ್ಯಾಂಚ. ಕಷ್ಟಪಟ್ಟು ಯಾರೋ ಸಾತ್ವಿಕರು ಅನ್ನ ಇಲ್ಲದೆ ಇರ್ತಾರೆ, ಅನ್ನದಾನ ಮಾಡಬೇಕು. ಮನುಷ್ಯರಿಗೆ, ಸಾತ್ವಿಕರಾದ ವ್ಯಕ್ತಿಗಳಿಗೆ ಅನ್ನ ವಸ್ತ್ರ ದಕ್ಷಿಣೆಗಳನ್ನು ಕೊಡ್ಬೇಕು. 4ನೆಯವನು ಭಿಕ್ಷೂನ್, ಸನ್ಯಾಸಿಗಳು. ಸನ್ಯಾಸಿಗಳ ಪೂಜೆಯನ್ನು, ಸನ್ಯಾಸಿಗಳಿಗೆ ಸೇವಾದಿಗಳನ್ನ ಮಾಡಬೇಕು. ಅತಿಥಿ ಪಂಚಮಾನ್, ಅತಿಥಿಗಳು ಅಭ್ಯಾಗತರಲ್ಲ, ನಾವು ಕರೆದು ಬಂದಿಲ್ಲ, ನಾವು ಕರೆಯದೆ ನಮ್ಮಲ್ಲಿಗೆ ಬಂದಿರತಕ್ಕಂತಹ ಸಾತ್ವಿಕನಾದ ಸತ್ಪಾತ್ರನಾದ ಅತಿಥಿಯ ಆರಾಧನೆ ಮಾಡಬೇಕು. ಅಂದ್ರೆ ದೇವತೆಗಳ ಪೂಜೆಯನ್ನು ನೋಡ್ರಿ, ಒಳ್ಳೆ ದೇವತಾರಾಧನೆ ಮಾಡ್ತಾರೆ ಅಂತ ಕೀರ್ತಿ. ನೋಡ್ರಿ ಅವ್ರ ಮನೆಯಲ್ಲಿ ಶ್ರಾದ್ದ ಅದ್ಭುತವಾಗಿರತ್ತೆ ಅಂತ ಕೀರ್ತಿ.
ಏನು ಊಟ ಹಾಕ್ತಾರೆ ಅಂತೀರಿ? ವರ್ಷಕ್ಕೆ 2-3 ಸಮಾರಾಧನೆ ಮಾಡ್ತಾರ್ರಿ ಅವ್ರ ಮನೆಯಲ್ಲಿ. ಕೀರ್ತಿ ಏನ್ ಎಲ್ಲಾ ಸ್ವಾಮಿಗಳಿಗೂ ಭಿಕ್ಷೆ ಮಾಡಿಸ್ತಾರಪ್ಪ, ಎಲ್ಲಾ ಸ್ವಾಮಿಗಳಿಗೂ ಮರ್ಯಾದೆ ಮಾಡ್ತಾರೆ. ಕೀರ್ತಿ ಅತಿಥಿಗಳ ಆರಾಧನೆ ಅವ್ಯಾಹತವಾಗಿ ನಿರಂತರವಾಗಿ ಆಗ್ತಾ ಇದೆ ಅವ್ರ ಮನೆಯಲ್ಲಿ. ಕೀರ್ತಿ ದೇವ, ಪಿತೃ, ಮನುಷ್ಯ, ಸನ್ಯಾಸಿ, ಅತಿಥಿ, ಈ 5 ಜನಗಳಿಗೆ ತತ್ತತ್ ಕಾಲಗಳಲ್ಲಿ ಮರ್ಯಾದೆಯನ್ನು ಮಾಡತಕ್ಕಂತಹ, ಪೂಜೆಯನ್ನ ಮಾಡುವಂತಹ ವ್ಯಕ್ತಿಗೆ ಲೋಕದಲ್ಲಿ ಶುದ್ಧವಾಗಿರ್ತಕ್ಕಂತಹ ಕೀರ್ತಿ ಅನ್ನೋದು ಬರುತ್ತೆ. ಇದು ಪಾಠ ವಿದುರ. ನೆಕ್ಸ್ಟ್ ಹೇಳ್ತಾನೆ, ಪಂಚತ್ವಾನುಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ. ನೀನ್ ಎಲ್ಲಾರು ಹೋಗಯ್ಯ, ನೀನ್ ಎಲ್ಲಾರು ಹೋಗು. 5 ಜನ ಅಂದ್ರೆ 5 ರೀತಿಯಾಗಿರ್ತಕ್ಕ ಜನಗಳು ನಿನ್ನನ್ನ ಅಲ್ಲಲ್ಲಲ್ಲಲ್ಲಲ್ಲ ಫಾಲೋ ಮಾಡ್ಕೊಂಡ್ ಬರ್ತಾರೆ. ನೀನ್ ಎಲ್ಲಾರ ಹೋಗು, ಯತ್ರ ಯತ್ರ ಗಮಿಷ್ಯಸಿ, ಎಲ್ ಬೇಕಾದ್ರೂ ಹೋಗು. 5 ಜನ ನಿನ್ನನ್ನವರು ಫಾಲೋ ಮಾಡ್ಕೊಂಡು ಬರ್ತಾರೆ. ಯಾರ್ಯಾರು? ಮಿತ್ರಾಣಿ, ಸ್ನೇಹಿತರು. ಎಲ್ಲೇ ಇರ್ಲಿ ಸ್ನೇಹಿತರು ಬರ್ತಾರೆ. ಮತ್ತೆ ಅಮಿತ್ರ, ಶತ್ರುಗಳು. ನಾನು ಹುಟ್ಟಿದ್ದೂರು, ನಾನು ಬೆಳೆದಿದ್ದೂರು, ನಾನು ಓಡಾಡಿದ್ದೂರು, ನಾನು ತಿರುಗಿದ್ದೂರು, ಓದಿದ್ದ ಊರು, ಮದುವೆ ಆಗಿದ್ದೂರು, ಯಾವ ಊರು, ನೀನ್ ಎಲ್ಲೇ ಹೋಗು ಸ್ನೇಹಿತರು ಇರ್ತಾರೆ, ಕಾಟ ಕೊಡುವಂತಹ ಶತ್ರುಗಳು ಇರ್ತಾರೆ, ಮಧ್ಯಸ್ಥ. ನಮಗೆ ಯಾಕೆ ಬೇಕಪ್ಪ, ನಾವು ಅವ್ರ ಸಹವಾಸದಲ್ಲೇ ಇಲ್ಲ ಅಂತ, ನಮ್ ಸಹವಾಸಕ್ಕೆ ಬರದೇ ಇರ್ತಕ್ಕಂತಹ ತಟಸ್ಥರು ಅಂತ ಮಧ್ಯಸ್ಥರಾದವರು ಇರ್ತಾರೆ. 4ನೆಯವರು ಉಪಜೀವ್ಯ, ನಮ್ಮನ್ನ ಆಶ್ರಯ ಮಾಡ್ಕೊಂಡಿರ್ತಾರಲ್ಲ ಅವ್ರು ಇರ್ತಾರೆ. ಉಪಜೀವಿನ, ನಮಗೆ ಆಶ್ರಯವನ್ನ ಕೊಡ್ತಾರಲ್ಲ ಅವ್ರು ಇರ್ತಾರೆ. 5 ಜನ. ಇದು ಅದ್ಭುತ ರೀ. ಇದಕ್ಕೆಲ್ಲ ಎಷ್ಟು ಕೋಟಿ ಕೊಟ್ರು ಕಡಿಮೆ ರೀ ವಿದುರನ ಮಾತಿಗೆ. ಸ್ನೇಹಿತರಿರ್ತಾರೆ, ಶತ್ರುಗಳಿರ್ತಾರೆ, ನಿಮ್ಗೆ ಯಾರ ಸಹವಾಸನೂ ಬೇಡಪ್ಪ, ನಾವಾಯ್ತು ನಂಪಾಡಾಯ್ತು ಅಂತ ಅನ್ನುವಂತ ಜನಗಳು ಮಧ್ಯಸ್ಥರಿರ್ತಾರೆ. ನಮ್ಮನ್ನ ಆಶ್ರಯ ಮಾಡ್ಕೊಂಡವ್ರು ಇರ್ತಾರೆ, ನಮಗೆ ಆಶ್ರಯವನ್ನ ಕೊಡುವಂತಹ ಜನ ಇರ್ತಾರೆ. 5 ಜನ ನೀನ್ ಎಲ್ಲೇ ಹೋಗು ಅಲ್ಲಿ ಬಂದೇ ಬರ್ತಾರೆ, ಅಲ್ಲಿ ಇರ್ತಾರೆ. ದೊಡ್ಡ ಮಾತು. ತಿಳ್ಕೊಳ್ಳೋರ್ಗೆ, ಅಯ್ಯೋ ಅಂತ ಅನ್ನೋರ್ಗೆ ಮದ್ದು. ಇದೆಲ್ಲ ಟ್ಯಾಬ್ಲೆಟ್ಸ್. ವಿದುರನ ಒಂದೊಂದು ಮಾತುಗಳು ಟೆನ್ಷನ್ ಫ್ರೀ ಮಾಡಿಬಿಡ್ತಾನೆ. ನಮ್ ಟೆನ್ಷನ್ ಲೆಸ್ ಮಾಡ್ತಾನೆ ವಿದುರನಮ್ಮ. ಪಂಚೇಂದ್ರಿಯಸ್ಯ ಮರ್ತ್ಯಸ್ಯ ಛಿದ್ರಂ ಚೇದೇಕಮಿಂದ್ರಿಯಂ ತತೋಸ್ಯ ಸ್ರವತೆ ಪ್ರಜ್ಞಾ ಕೆದ್ರೇಹೇ ಪಾದಾದಿವೋದಕಂ. 5 ಜ್ಞಾನೇಂದ್ರಿಯಗಳಿದೆ ಮನುಷ್ಯನಿಗೆ ಅಲ್ವಾ? ಶ್ರೋತ್ರ, ಚಕ್ಷು, ಸ್ಪರ್ಶನ, ರಸನ ಮತ್ತು ಘ್ರಾಣ. 5 ಇಂದ್ರಿಯಗಳು ಇವಿ. ಕಣ್ಣು, ಸ್ಪರ್ಶೇಂದ್ರಿಯ, ಚರ್ಮ ಸ್ಪರ್ಶೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ. ಈ 5 ಇಂದ್ರಿಯಗಳು ಮನುಷ್ಯನಿಗೆ ಪಂಚಜ್ಞಾನೇಂದ್ರಿಯಗಳು ಅಂತ ಪ್ರಸಿದ್ಧವಾಗಿವೆ. ಆ ಪಂಚಜ್ಞಾನೇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಸೋರಿ ಹೋದ್ರೆ, ಹೊಟ್ಟೆ ಆದ್ರೆ, ತೂತಾದ್ರೆ, ಅದರಲ್ಲಿ ಒಂದು ಹೋಲ್ ಬಂದ್ರೆ ನೋಡಿ, ನೋಡುವ ಆಸೆ, ಕೇಳುವ ಆಸೆ, ನೆಕ್ಕುವ ಆಸೆ, ಮುಟ್ಟುವ ಆಸೆ, ಮೂಸುವ ಆಸೆ. 5 ಆಸೆಗಳಿದೆ. ಈ 5 ಆಸೆಗಳಲ್ಲಿ 5 ಇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಸೋರಿ ಹೋಯ್ತು ಅಂದ್ರೆ, ತೂತ ಆಯ್ತು ಅಂತಂದ್ರೆ, ಬೆಟ್ಟದಲ್ಲಿರುವಂತಹ ನೀರು ಹರಿದು ಹೋಗುವಂತೆ ಅಲ್ವಾ? ಬೆಟ್ಟದ ಮೇಲೆ ಕರೆಕ್ಟ್ ಆದಂತಹ ನೀರು ಮಳೆ ಜಾಸ್ತಿ ಬಂದಾಗ ಬೆಟ್ಟದ ಬುಡದಿಂದ ಹರಿದು ಕೆರೆ ಸೇರುವಂತೆ ಆ ಛಿದ್ರವಾದ ಇಂದ್ರಿಯದಿಂದ ಅವನ ಪ್ರಜ್ಞೆ, ವಿವೇಕ, ಬುದ್ಧಿಶಕ್ತಿ ಎಲ್ಲ ಸೋರಿ ಹೋಗ್ಬಿಡುತ್ತೆ. ದೊಡ್ಡ ಮಾತಿದು. ಆದ್ದರಿಂದ ಯಾವ ಇಂದ್ರಿಯಗಳು ಕೆಟ್ಟ ದಾರಿಯಲ್ಲಿ ಹೋಗದೇ ಇರುವಂತೆ ನೋಡ್ಕೊಳ್ಬೇಕು. ನಮ್ಮ ಪ್ರತಿಯೊಂದು ಇಂದ್ರಿಯಗಳು ನಮ್ಮ ಕಂಟ್ರೋಲ್ ನಲ್ಲಿ ಇದೆಯಾ ಇಲ್ವಾ ಅಂತ ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟು ಇಂದ್ರಿಯವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟಪಡ್ಬೇಕು. ದೊಡ್ಡ ಮಾತು. ಪಂಚಜ್ಞಾನೇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ನೆಕ್ಕುವ ಆಸೆ.
ಬುದ್ಧಿ ಹೋಯ್ತು. ಮುಟ್ಟುವ ಆಸೆ ಬುದ್ಧಿ ಹೋಯ್ತು. ಕೇಳುವ ಆಸೆ ಹೋಯ್ತು. ನೋಡುವ ಆಸೆ ಹೋಯ್ತು. ಮೂಸುವ ಆಸೆ ಹೋಯ್ತು. 5ರಲ್ಲಿ ಒಂದಿದ್ರೆ ಹಾಳಾಗ್ಬಿಡುತ್ತೆ ವಿವೇಕ ಅಂತಾನೆ ವಿದುರ. ಹಾಗಿರ್ಬೇಕಾದ್ರೆ 5ಕ್ಕೆ 5 ಸೋರಿ ಹೋಗ್ತಾ ಇದ್ರೆ ಏನ್ ಕಥೆ? ಮಾತಾಡೋ ಹಾಗೆ ಇಲ್ಲ. ಆದ್ದರಿಂದ 5 ಎನ್ನುವ ಸಂಖ್ಯೆ ಎಷ್ಟು ಅದ್ಭುತವಾಗಿ ನಮಗೆ ಸಂದೇಶ ಕೊಡ್ತಾ ಇದೆ ಅನ್ನೋದನ್ನ ವಿದುರ ಪಂಚಸಂಖ್ಯೆಯ ವಿಧ ವಿಧವಾದ ಪ್ರಯೋಗಗಳನ್ನ ಮಾಡಿ ಸಂದೇಶಗಳನ್ನ ಕೊಡ್ತಾ ಇದ್ದಾನೆ ಎನ್ನುವಲ್ಲಿಗೆ ಇವತ್ತಿನ ಮಹಾಭಾರತ ಉದ್ಯೋಗ ಪರ್ವದ ಪ್ರಜಾಗರ ಪರ್ವದಲ್ಲಿ ವಿದುರ ನೀತಿಯ ಪಾಠದಲ್ಲಿ ನಂಬರ್ 5 5ನೆಯ ಸಂಖ್ಯೆಯ ಆಟಗಳನ್ನ ಮುಗಿಸ್ತಾ ಇದ್ದೇನೆ. ಮತ್ ನಾಳೆಯಿಂದ 6 ನಮಗೇನು ಪಾಠ ಮಾಡುತ್ತೆ, ನಂಬರ್ 6 ಏನ್ ಹೇಳುತ್ತೆ ಅನ್ನೋದನ್ನ ವಿದುರ ಹೇಳ್ತಾನೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.